ಓಂ ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸುಪ್ರಾರ್ಥ ಉಚ್ಯತೆ. ಚೇತನ ಜಗನ್ನಿಯಂತ್ರೆ ಅಶೇಷ ಸಂವಿದೆ ನಮೋ ನಾರಾಯಣಾಯ ಸರ್ವಶಕ್ರಾದಿವಂದಿತ. ಹೌದಾತ ನಿನ್ನೆ ಪರಮಾತ್ಮನು ಚೇತನ, ಅವು ಚೇತನ. ಆದ್ದರಿಂದ ಏನಿರಬಹುದು? ಸಾಮ್ಯ ಇರಲಿ ದೇವರೊಂದಿಗೆ ಅಂದರೆ ಇಲ್ಲ. ಈಗ ಅಲ್ಪಗುಣತ್ವಾದಿ ವಿರೋಧ. ಅಲ್ಪ ಗುಣಗಳು ಅಂದರೆ ಏನು? ಅಲ್ಪಶಕ್ತಿ, ಆಮೇಲೆ ಅಲ್ಪ ಜ್ಞಾನ, ಅಲ್ಪವಾದ ಪ್ರತಿಯೊಂದು ಅಲ್ಪ ಅಣುಸ್ವರೂಪ, ಪ್ರತಿಯೊಂದು ಕೂಡ ವ್ಯತ್ಯಾಸ. ಅಸ್ವತಂತ್ರನು ಜೀವ, ಹರಿ ಸರ್ವಸ್ವತಂತ್ರನು, ನಿಸ್ವಬದ್ಧಾಲ್ಪಜ್ಞ ಶಕ್ತ ಸುದುಃಖಿ ನಿರ್ವಿಣ್ಣ ಹ್ರಸ್ವದೇಹಿ ಸನಾಥ ಜೀವನು, ವಿಶ್ವವ್ಯಾಪಕ ಬ್ರಹ್ಮ ಸರಸ್ವತೀಶಾದಿ ಅವರನುತ ಹರಿಯನತ ಕೊಂಡಾಡು ಅಂತ ಹೇಳ್ಬೇಕಾದ್ರೆ ಎಷ್ಟು ವ್ಯತ್ಯಾಸ ಅಲ್ಲ. ಒಂದು ಕಡೆ ಸಂಗ್ರಹ ಮಾಡಿದ್ದಾರೆ. ಆದ್ದರಿಂದ ಅದಕ್ಕೆ ಆದಿ ಶಬ್ದ ಹೇಳಿಬಿಟ್ಟು ಅದೆಲ್ಲ ವಿಸ್ತಾರ ಬೇರೆ ಕಡೆ ಹೇಳಿದ್ರಿಂದ ಇಲ್ಲಿ ಆದಿ ಹೇಳಿದ್ರು ಅಷ್ಟೇ ಹೊರತು ಅದು ಹೇಳಿಲ್ಲ ಅಂತಲ್ಲ. ಆಮೇಲೆ ನಚ ಸಾದೃಶ್ಯಸ್ಯ ಸತ್ವ ಸಾಧನಂ ವಿನೈವ ಜೀವಸ್ಯ ತಾದೃಕ್ತ ವ್ಯಕ್ತಿ ಅನಾದಿತಃ ಸಂಸಾರಸ್ಯ ಅನಿವೃತ್ತತ್ವೇನ ಭಾವಾತ್. ಎರಡಿದೆ. ಜೀವನಿಗೆ ಸಾದೃಶ್ಯ ಇರಬಹುದು. ಏನು ಸಾದೃಶ್ಯ? ಕಿಂಚಿತ್ ಜ್ಞಾನಾನಂತಗಳು ಇರಬಹುದು. ಆದರೆ ಸಾಧನೆ ಯಾಕೆ ಮಾಡಬೇಕು? ಸಾಕು ನಮಗೆ ಅಷ್ಟೇ ಅಂತ ಕೇಳಿದರೆ ಅದು ಅಭಿವ್ಯಕ್ತಿ ಆಗಬೇಕು. ಬಲ್ಪಿದೆ, ಲೈಟೇ ಇಲ್ಲ ಅದ್ರೊಳಗೆ. ಹಾಗಾಗಿ ಗೊತ್ತಾಯ್ತಾ? ಇವತ್ತು ಕರೆಂಟ್ ಹಾಕಿಬಿಟ್ಟು ಕನೆಕ್ಷನ್ನೇ ತೊಗೊಳೋದ್ರೆ ಹಾಗೋ ಹಾಗೆ ಎಲ್ಲ ಕಡೆ ವೈರಿಂಗ್ ಎಲ್ಲ ಮಾಡಿಸಿದ್ರೆ ಕನೆಕ್ಷನ್ನೇ ತೊಗೊಂಡಿಲ್ಲ. ಆ ಥರ ಆಗೋದ್ರಿಂದ ಪ್ರಯೋಜನಕ್ಕೆ ಬರೋದಿಲ್ಲ. ನಚ್ಚ ಬಲ್ಪಿಗೆ ಬೆಳಕು ಕೊಡೋ ಶಕ್ತಿ ಇದ್ರೂ ಕೂಡ ಅದು ಅಭಿವ್ಯಕ್ತಿ ಆಗ್ಬೇಕಾದ್ರೆ ಏನು ಬೇಕು? ಅದಕ್ಕೆ ಕರೆಂಟ್ ಬೇಕು. ಭಗವದ್ ಅನುಗ್ರಹ ಇಲ್ಲದವರು ಸಾಧ್ಯ ಇಲ್ಲ. ನಚ ಮುಕ್ತತ್ವಾದಿ ಗುಣಸಾಮ್ಯಾತ್ ಬ್ರಹ್ಮಾದೀನಾಂ ಭಕ್ತ್ಯಾದಿ ಗುಣಸಾಮ್ಯಂ. ಇದು ಹಾಗೇನೆ ಎಲ್ಲರಿಗೂ ಕೂಡ ಸಮವಾದ ಭಕ್ತ್ಯಾದಿ ಗುಣಗಳಿರಲಿ ಅಂದರೆ ಇಲ್ಲ, ತಾರತಮ್ಯ ಇದ್ದೇ ಇದೆ. ಮತ್ತು ಭೇದ ಒಪ್ಪಲಿಲ್ಲ, ತಾರತಮ್ಯ ಒಪ್ಪೋದಿಲ್ಲ ಅಂತಾನೆ, ಅದನ್ನೂ ಒಪ್ಪಬೇಕು. ನಚ ಸಂಹಾರಕರ್ತು ಆಗಿದ್ದರೆ ಸಂಹಾರ ಮಾಡೋನೇ ಬೇರೆ, ಸೃಷ್ಟಿಕರ್ತು ಮಾಡೋನೇ ಬೇರೆ. ಅದರಿಂದಾಗಿನೇ ವಿಷ್ಣು ಎಲ್ಲವನ್ನೂ ಮಾಡ್ತಾನೆ ಅಂತ ಯಾಕೆ ಹೇಳ್ತೀರಿ? ಒಂದನ್ನು ಮಾಡ್ತಾರೆ, ಏನೂ ಮಾಡೋದಿಲ್ಲ ಅಂತ ಹೇಳ್ದವ ನೀವು ಒಂದು ಒಪ್ಕೊಂಡ ಹೇಳ್ತಾರೆ, ಅದು ಸಾಧ್ಯ ಇಲ್ಲ. ಯಾಕೆ? ಏನಾಯ್ತದು? ಅನ್ನದಾನಾದಿ ಉಪತ್ತೇಶ್ಚ ಅದಾಗಬೇಕಿತ್ತು. ಸೃಜತಿ ವಾಲಯತಿ ಇತಿ ವಿಶೇಷ ವಾಕ್ಯ. ಹೌದು, ಬರೀ ಯುಕ್ತಿ ಮಾಡಿದ್ರೆ ಮಾಡ್ಬೋದಾಗಿತ್ತು. ಅದರ ಯುಕ್ತಿಯಿಂದ ತಿದ್ದಾಗ ವಿಚಾರಗಳೆಲ್ಲ ಇವು. ಯಾವುದರಿಂದ ಆಗಬೇಕು? ಆಗಮದಿಂದನೇ ಆಗಬೇಕು. ಆಗಮ ಹೇಳಿದೆ, ಮೂರನ್ನು ಅವನೇ ಮಾಡ್ತಾನೆ, ಎಂಟನ್ನು ಅವನೇ ಮಾಡ್ತಾನೆ, ಪ್ರತಿಯೊಬ್ಬರದ್ದು ಅವನೇ ಮಾಡ್ತಾನೆ, ಪ್ರತಿ ಕ್ಷಣನೂ ಮಾಡ್ತಾನೆ ಅಂತ ಹೇಳಿರೋದ್ರಿಂದ ಬಿಡಕ್ಕೆ ಬರೋದಿಲ್ಲ ಅಂತೇಳಿ. ಅನ್ನದಾನಾದಿ ಉಪಪತ್ತೇಶ್ಚ. ಆಮೇಲೆ ಏನಿದೆ ಈಗ ಲೋಕದೊಳಗೆ? ಏನಿದೆ ಈಗ? ಅನ್ನದಾನಾದಿಗಳಿದೆ. ಈಗ ಏನು ನಡೆದಿದೆ? ಈಗ ಅನ್ನ ಮಾಡೋನೇ ಕೊಡ್ತಾನೆ, ನಿಯಮನ ಮಾಡ್ತಾನೆ, ಎಲ್ಲವನ್ನು ಒಬ್ಬನೇ ಎಲ್ಲ ಮಾಡ್ಲಿಕ್ಕೆ ಬರುತ್ತಾ? ಹಾಗೆ ಇಲ್ಲೂ ಕೂಡ ಮಾಡ್ಲಿಕ್ಕೆ ಬರೋದ್ರಿಂದ ಅದು ಅಸಾಮರ್ಥ್ಯ ಇದ್ದವ್ರು ಹೇಳಿದ್ದು. ಒಬ್ಬೊಬ್ಬರೊಂದನ್ನು ಮಾಡಲಿ, ಎಲ್ಲದನ್ನು ಯಾಕೆ ಮಾಡಬೇಕು ಅಂತಕ್ಕಂಥ ಸರಿಯಲ್ಲ. ಏನು ಹೇಳಬೇಕಲ್ಲಿ? ಈಗ ರಕ್ಷಣೆ ಒಬ್ಬರು ಮಾಡ್ತಾನೆ, ಇವ್ರು ಮಾಡ್ತಾನೆ ಅಂತ ಏನು ತಿಳ್ಕೊಬೇಕಾಗಿಲ್ಲ. ಎಲ್ಲವನ್ನೂ ಒಬ್ಬನೇ ಮಾಡ್ತಾನೆ. ಅವು ಮಾಡಿದಷ್ಟು ಎಲ್ಲ ತಿಳ್ಕೊಳ್ತಾ ಹೋದಂತ ಏನಾಗುತ್ತಾಗ ಭಕ್ತಿ ಜಾಸ್ತಿ ಆಗುತ್ತೆ. ಎಲ್ಲ ಅವರೇ ಮಾಡಿದ್ರು, ಪ್ರತಿಯೊಂದು ಅವರೇ ಮಾಡಿಬಿಟ್ರಾ? ಆಗ ಬಾಡಿ ಸಿರಿಮೆ. ಈ ಮಟ್ಟಿಗೆ ಆ ಥರ ನ್ಯೂನತೆ ಬಂತು. ಅದು ದೋಷ. ನ್ಯೂನತೆ ಎಂಬುದು ದೋಷ. ಸರ್ವ ದೋಷ ದೂರಣ. ಆದ್ದರಿಂದ ಆ ಪ್ರಶ್ನೆ ಇಲ್ಲ. ನಚ ಅವ್ಯಕ್ತ ಸ್ವಭಾವಸ್ಯ ದರ್ಶನೆ ತರ್ಕಭಾಗ ಅನಂತ ಶಕ್ತಿತ್ವಾತ್ ವಿಷ್ಣೋ ತಚ್ಛಕ್ತಿಯ ಅವ್ಯಕ್ತಸ್ಯಾಪಿ ದರ್ಶನೋಪಪತ್ತೇಹೇ. ಭಾಳ ಇಂಪಾರ್ಟೆಂಟ್ ಪಾಯಿಂಟ್. ದೇವ್ರ ಬಗ್ಗೆ ಏನು ಹೇಳಿದರು? ತದವ್ಯಕ್ತ ಮಾಹಿತಿ. ಬ್ರಹ್ಮಸೂತ್ರ. ದೇವರು ಅವ್ಯಕ್ತ, ಎಂದೂ ಕೂಡ ವ್ಯಕ್ತನಾಗದೇ ಇರಬಹುವನು ಅಂತ ಹೇಳಿದ್ರಿ. ಅಪ್ರೋಕ್ಷ ಜ್ಞಾನ ಆಗಬೇಕು ಅಂತೀರಿ. ಎಂದೂ ವ್ಯಕ್ತನಾಗದೇ ಇರೋವನು ಅಪ್ರೋಕ್ಷ ಆಗಾಗ್ತಾನೆ? ಅದೇನಾಗಬೇಕು? ಅಪ್ರೋಕ್ಷ ಆಗಬೇಕಾದ್ರೆ ವಸ್ತು ಕಾಣೋ ವಸ್ತು ಆಗಬೇಕು. ಇವತ್ತು ಲೈಟ್ ಹಾಕಿದರೆ ಕಾಣೋ ವಸ್ತು ಕಾಣಿಸುತ್ತೆ, ಕಾಣದೇ ಇರೋ ವಸ್ತು ಇಲ್ಲ. ಬ್ಯಾಕ್ಟೀರಿಯಾಗಳು ಕಾಣಿಸ್ತದೆ, ಲೈಟ್ ಹಾಕಿದ್ರೆ ಕಾಣಿಸೋದಿಲ್ಲ. ಅಂದಮೇಲೆ ದೇವರ ಅಪ್ರೋಕ್ಷ ಜ್ಞಾನ ಆಗೋದಿಲ್ಲ ಅಂತ ಹೇಳಬೇಕು. ಅಪ್ರೋಕ್ಷ ಜ್ಞಾನ ಆಗೋ ಹೊರತು ಮುಕ್ತಿ ಇಲ್ಲ ಅಂದಮೇಲೆ ಮುಕ್ತಿನೂ ಇಲ್ಲ ಅಂತ ಆಯ್ತು. ಮುಕ್ತಿಯ ಸಾಧನೆ ಯಾಕೆ ಮಾಡ್ಬೇಕು ನಾವೀಗ? ಆದ್ದರಿಂದ ಸಾಧನೆ ಮಾಡೋದಿಲ್ಲ. ಇಲ್ಲಿ ವಾಪಸ್ ಬರ್ತಾರೋ, ಇಲ್ಲಿ ತೀರಾ ವಾಪಸ್ ಅಲ್ಲಿ ಮತ್ತೆ ಅಲ್ಲಿ ಕರ್ಕೊಂಡು ಹೋಗ್ಬೇಕು ನಾವು. ಎಲ್ಲಿಂದ ಇಲ್ಲಿಗೆ, ಅಲ್ಲಿಂದ ಇಲ್ಲಿಗೆ. ಇದೇ ವಿಶೇಷ. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಉತ್ತರ ಕಡಿಮೆ ಆದರೆ ಅದು ಸೋತ್ಬಿಟ್ಟಾಗಲಿ, ಅದಾಗಬಾರ್ದು. ಅದು ನಿಜವಾದ ವಾಕ್ಯ ಅರ್ಥ ಅಂದರೆ ಹಾಗೆ ಮಾಡಬೇಕು.
ನಚ ಗುಣಾನಾಂ ಗುಣಿಸ್ವರೂಪತ್ವ ವಿರುದ್ಧಂ. ಅದಕ್ಕೆ ಹೇಳಿದ್ರು ಇಲ್ಲ, ದೇವರು ಕಾಣಿಸ್ತಾರೆ. ಯಾತಕ್ಕೆ? ನಿಜ ಸ್ವಭಾವ ಅವ್ಯಕ್ತನೇ, ಆದರೆ ಅನುಗ್ರಹ ಮಾಡಿದರೆ ಕಾಣ್ತಾನೆ ಪರಮಾತ್ಮ. ಅದ್ಯಾಕೆ ಕಾಣ್ತಾನೆ? ಅದು ಇಚ್ಛೆ, ಅನುಗ್ರಹ. ಅದಕ್ಕೆ ದೇವರು ಅಂತ ಕರೆಯೋದು. ಯಾರಿಗೂ ಕಾಣೋದಿಲ್ಲ, ಇಷ್ಟಪಟ್ಟರೆ ಯಾರಿಗೂ ಬೇಕಾದ್ರೂ ಕಾಣಿಸ್ತಾನೆ. ಯಮೇ ವೈಶವೃಣತೆ ತೇನ ಲಭ್ಯ ಅಂತ ಹೇಳಿದ್ರಿಂದ ಪರಮಾತ್ಮನಿಗೆ ಶಕ್ತಿ ಇದೆ. ಉದಾಹರಣೆಗೆ ಕೆಲವು ಪದಾರ್ಥಗಳಿದೆ, ಒಂದು ಕಣ್ಣಿಗೆ ಕಾಣೋದಿಲ್ಲ. ಗಾಳಿ ಕಣ್ಣಿಗೆ ಕಾಣೋದೇ ಇಲ್ಲ, ಸ್ಪರ್ಶದಿಂದ ಗೊತ್ತಾಗಬೇಕಾದ್ರೆ ಕಣ್ಣಿಗೆ ಕಾಣೋದಿಲ್ಲ. ಎಷ್ಟು ಪ್ರಯತ್ನ ಪಟ್ಟರೂ ಕಾಣೋದಿಲ್ಲ. ಒಂದು ಇದೆಲ್ಲ ನೋಡಿ ತಿಳ್ಕೊಬೋದು, ಹಾರುತ್ತೆ ಇರುತ್ತೆ ಗಾಳಿ ಇದೆ ಅಂತ ಹೊರತು ಕಣ್ಣಿಗೆ ಕಾಣೋದಿಲ್ಲ. ಆದರೆ ದೇವರು ಹಾಗಲ್ಲ, ಏನು ಮಾಡ್ತಾನೆ? ಕಾಣಿಸ್ತಾನೆ. ಅದು ಅಚಿಂತ್ಯದ್ಭುತ ಶಕ್ತಿ ಅದು. ಅದು ಕೂಡ ಎಷ್ಟು ಕಾಣಿಸ್ತಾನೆ, ಎಷ್ಟು ಬೇಕೋ ಅಷ್ಟು ಕಾಣೋ, ಅದು ಬೇರೆ. ಮತ್ತೆ ಕಂಡ್ರೆ ಪೂರ್ತಿ ಕಾಣೋದಿಲ್ಲ, ಎಷ್ಟು ಬೇಕೋ ಯೋಗ್ಯತೆ ತಕ್ಕಂತೆ ಅಷ್ಟೇ ಕಾಣ್ತಾನೆ. ಆದ್ದರಿಂದ ಸಮಸ್ಯೆ ಇಲ್ಲ. ನಚ ಗುಣಾನಾಂ ಗುಣಿಸ್ವರೂಪತ್ವ ವಿರುದ್ಧಂ ಕಾಲಾದಿ ದೃಷ್ಟ. ಎರಡನೇದು ನಚ ಆಯ್ತಲ್ಲ, ಅನಂತ ಶಕ್ತಿತ್ವ, ಅನಂತ ಶಕ್ತಿ ಪರಮಾತ್ಮನಿಗರಿಂದ ಕಂಡೇ ಕಾಣ್ತಾನೆ. ನಚ ಗುಣಾನಾಂ ಗುಣಿಸ್ವರೂಪತ್ವ ವಿರುದ್ಧಂ ಕಾಲಾದಿ ದೃಷ್ಟತ್ವ. ಹಾಗೊಂದು ಪ್ರಶ್ನೆ ಬಂತು, ಗುಣಗಳು ಗುಣಿಯ ಸ್ವರೂಪ ಹೇಗಾಗತ್ತೆ? ಹಾಲಿನ ಬಣ್ಣ ಅದು ಗುಣ, ಹಾಲು ಎಂಬುದು ಗುಣಿ, ಗುಣ ಗುಣಿ. ಗುಣಗುಣಿಗಳಲ್ಲಿ ಏನಿರಬೇಕು? ಯಾವಾಗಲೂ ಭೇದ ಇರಬೇಕು ಅಂತ ಅವನು ವಾದ ಹೇಳ್ತಾರೆ. ಆಗಿಲ್ಲ, ಸ್ವರೂಪತ್ವ ವಿರುದ್ಧ ಆಜ್ಞೆ ಹೇಳಬೇಕು ಹೋಗಬೇಡ. ಕಾಲ ದುಷ್ಟ ಅಂತ, ಕಾಲೆಲ್ಲ ದುಷ್ಟ ಅಂತ. ಕಾಲ ಎಂಬ ಪದಾರ್ಥ ಇದೆ, ಅದರ ಗುಣನೂ ಇದೆ. ಹಾಲಿದೆ, ಅದರ ಗುಣನೂ ಇದೆ. ಎರಡು ಒಂದೇ ಆಗಿದೆ. ಆದ್ದರಿಂದ ದೇವರಿಗೂ ಮತ್ತು ದೇವರ ಸ್ವಭಾವಕ್ಕೂ ಏನಿಲ್ಲ, ಭೇದ ಇಲ್ಲ. ದೇವರ ಗುಣಗಳು, ದೇವರ ಗುಣಿಯಾಗಿದ್ದಾನೆ, ಗುಣಗಳಿವೆ. ಗುಣಗಳಿಗೆ ಅಲ್ಲಿ ಸಂಪೂರ್ಣವಾಗಿ ಅಭೇದನೇ ಇದೆ. ಆದರೆ ಜಡ ಪದಾರ್ಥಗಳಲ್ಲಾದರೆ ಏನದು ಭೇದಾಭೇದ ಹೇಳಬೇಕು. ದೇವರಲ್ಲಿ ಏನಿಲ್ಲ, ನಿತ್ಯ ಗುಣಗಳಿಗೂ ಮತ್ತು ಪದಾರ್ಥಕ್ಕೂ ಏನು ಸಂಬಂಧ? ಅಭೇದ ಹೇಳಬೇಕು. ವ್ಯವಹಾರಕ್ಕೆ ವಿಶೇಷ ಹೇಳಬೇಕು. ಆದರೆ ಅನಿತ್ಯ ಗುಣಗಳಿಗೆ ಸಂಬಂಧ ಹೇಳಬೇಕು ಅಂದರೆ ಅಭೇದ, ಪೂರ್ತಿಯಾಗಿ ಭೇದನೆ. ಆ ಮಟ್ಟಿಗೆ ಭೇದಾಭೇದ ಅಷ್ಟೇ. ಆ ದೃಷ್ಟಿಯಲ್ಲಿ ಇವೆಲ್ಲ ನಿರ್ವಹಣೆ ಮಾಡೋ ವಿಚಾರಗಳಿವೆ. ಈಗ ಒಂದು ಪ್ರಶ್ನೆ ನಿಮಗೆ ಬಂದರೂ ಕೂಡ ಏನಾಗೋದಿಲ್ಲ. ಇವತ್ತು ಕಾರು ಹೋಗದಿರೋದಕ್ಕೆ ಏನೋ ಯಾವುದೋ ಸಣ್ಣ ಸ್ಕ್ರೂ ಹೋಗಿದೆ, ನಿಂತು ಬಿಡುತ್ತೆ. ಆ ಥರ ಚಿಕ್ಕದೇ ಇರ್ಬೋದು ಅದು, ಬಟ್ ಮೋಸ್ಟ್ ಇಂಪಾರ್ಟೆಂಟ್. ಆ ರೀತಿ ಕನೆಕ್ಷನ್ ಡೀಲಿಂಗ್ ಆಗಿಬಿಟ್ರೆ ಇಷ್ಟೊಂದಿರುತ್ತೆ, ಸೇರಿಬಿಟ್ರೆ ಕೆಲಸ ಆಗಿಬಿಟ್ಟೆ. ಆ ರೀತಿ ಹೇಳೋದಕ್ಕೆ ಅದು ಶಾಸ್ತ್ರ ಅಂತ ಕರೆಯೋದು. ನಚ ಬ್ರಹ್ಮಾನಂದಾದಿ, ಅದೇನು ಗುಣಗುಣಿಗೆ ಬ್ರಹ್ಮಾನಂದಾದೀನಾಂ ಅನ್ಯಥಾತ್ವಾತ್ ಅತಚ್ಛಬ್ದತ್ವಂ ತಚ್ಛಬ್ದತ್ವೇ ಲೋಕೋಪಮತ್ವಂ ಚೇತಿ ವಿಲೋಮತಾ. ಅಲೌಕಿಕಾತ್ ತಸ್ಯ ಶಬ್ದಾಃ ತಥಾ ಅರ್ಥಾಃ ಲೌಕಿಕೋ ಹೇಷ ವಿಷ್ಣುಃ ಪರತ್ವಾತ್ ತಥಾಪಿ ಶಬ್ದ ಅಲೌಕಿಕ ಅಪಿ ನಮುಷ್ಮಿನ್ ಪ್ರವರ್ತಮಾನಾ ಲೌಕಿಕಾ ಅಪಿ ಪ್ರವರ್ತಮಾನಾಃ ಅಧಿಕಾರ್ಥಾನ್ ವದಂತಿ ಇತಿ ಇತ್ಯಾದಿ ಶ್ರುತಿಭ್ಯೋ ಅಲೌಕಿಕತ್ವ ಅವಗಮ. ಮತ್ತೆ ಪ್ರಶ್ನೆ ಹಾಕಿದ, ದೇವರ ಅಲೌಕಿಕನೋ ಲೌಕಿಕನೋ ಅಂತ ಪ್ರಶ್ನೆ. ಈಗ ಅವನ ಗುಣಾದಿಗಳು ಲೌಕಿಕನೋ ಅಲೌಕಿಕನೋ? ಅಲೌಕಿಕ. ನಾವು ಶಬ್ದಗಳೆಲ್ಲ ಲೌಕಿಕ. ಇವು ಲೌಕಿಕ ಶಬ್ದಗಳಿಂದ ಅಲೌಕಿಕನಾದ ಪದಾರ್ಥ ವಾಚ್ಯನಾಗ್ತಾನೆ. ಇನ್ನೊಂದು ಪ್ರಶ್ನೆ ತೆಗೆದ, ಸೊ ದೇವರ ಅವಾಚ್ಯ. ಅವಾಚ್ಯ ಅಂದರೆ ಓದಿ ತಿಳ್ಕೊಡಿ ಅಂತೇಳಿ ಅರ್ಥ ಇಲ್ಲ, ಸೊ ಓದೋದಿಲ್ಲ, ಆದ್ದರಿಂದ ಸಾಧನೆನೂ ಮಾಡೋದಿಲ್ಲ. ಅದಕ್ಕೆ ಹೇಳ್ತಾರೆ ಹಾಗಲ್ಲ. ಬ್ರಹ್ಮ ಆನಂದಾದೀನ, ಬ್ರಹ್ಮ ಆನಂದಾದಿ ಮೊದಲಾದವುಗಳೆಲ್ಲ ಅನ್ಯಥಾತ್ವ ಅಂದರೆ ಲೋಕದಿಂದ ವಿಲಕ್ಷಣ. ಆದ್ದರಿಂದ ಅತಚ್ಛಬ್ದತ್ವ, ಯಾವ ಶಬ್ದನೂ ಹೇಳೋಕ್ಕೆ ಬರೋದಿಲ್ಲ. ತಚ್ಛಬ್ದತ್ವೇ ಇಲ್ಲ, ಹೇಳೋದಕ್ಕೆ ಬರುತ್ತೆ ಅಂದರೆ ಅಲೌಕಿಕ ಅಲ್ಲ. ಹಾಗಿದ್ರೆ ಈ ನಮಗೆ ಗೊತ್ತಿರತಕ್ಕಂಥ ಶಬ್ದಗಳನ್ನ ದೇವ್ರನ್ನ ಹೇಳೋದಾದರೆ ಏನಾಗಲಿಲ್ಲ, ದೇವರು ಲೌಕಿಕನಾಗ್ತಾನೆ, ಅಲೌಕಿಕ ಆಗಲೇ ಇಲ್ಲ. ಅಲೌಕಿಕನಾದವನು ಹೇಳೋದಿಲ್ಲ ಅಂದರೆ ಅವಾಚ್ಯನಾಗ್ತಾನೆ, ಹೇಳುತ್ತೆ ಅಂದರೆ ಲೌಕಿಕ ಆಗ್ತಾನೆ. ಆದ್ದರಿಂದ ದೇವರನ್ನು ವಾಚ್ಯ ಅಂತ ಹೇಳಿದರೂ ಕಷ್ಟ, ಅವಾಚ್ಯ ಅಂತ ಹೇಳಿದರೂ ಕಷ್ಟ. ಏನು ಮಾಡಬೇಕು? ಗೊಂದಲ ಇದೆ. ಆದ್ದರಿಂದ ಗೊಂದಲ ಮುಗಿಯೋವರೆಗೂ ನಾವು ಮಾತಾಡೋದಿಲ್ಲ, ಹೋಗಿ ಅಂತ ಕಳಿಸ್ರೆ ಹೇಳ್ತಾರೆ. ಹಾಗಿಲ್ಲ. ಅಲೌಕಿಕ ದೇವರ ಅಲೌಕಿಕನಾದರೂ ಕೂಡ ಲೌಕಿಕ ಶಬ್ದಗಳಿಂದಲೂ ವಾಚ್ಯನಾಗ್ತಾನೆ. ಇದು ದೇವರ ಮಹಿಮೆ. ಲೌಕಿಕ ಶಬ್ದಗಳಿಂದಲೂ ವಾಚ್ಯನಾಗ್ತಾನೆ. ಅಲೌಕಿಕಾ ತಸ್ಯ ಶಬ್ದಾ, ಸಾಮಾನ್ಯವಾಗಿ ನಾವು ಹೇಳಬೇಕಾದ್ರೆ ಸಿಂಪಲ್ ಆಗಿ ತಿಳ್ಕೊಳ್ಳೋದಾದರೆ ಜನರಲ್ ಡಿಕ್ಷನರಿ ಬೇರೆ, ಟೆಕ್ನಿಕಲ್ ಡಿಕ್ಷನರಿ ಬೇರೆ. ಲೈಟ್ ಅಂತ ಇದೆ, ಲೈಟ್ ಅಂತಿದೆ. ಆದರೆ ಅಲ್ಲಿ ಫಿಸಿಕ್ಸಲ್ಲಿ ಲೈಟ್ ಅಂದರೆ ಅರ್ಥ ಕೊಡೋದೇ ಬೇರೆ. ಇಲ್ಲಿ ಲೈಟ್ ಇಷ್ಟಕ್ಕೂ ಲೈಟ್ ಅಂದ್ಬಿಡ್ತೇವೆ ಅಷ್ಟೇ. ಅಲ್ಲಿ ಲೈಟ್ ಅಂತ ಹೇಳಿದರೆ ಇಷ್ಟು ಸ್ಪೆಸಿಫಿಕ್ ಸ್ಪೀಡ್ ಎಲ್ಲ ಅದಕ್ಕಿದೆ. ಆದರೆ ಈ ಲೈಟ್ ಶಬ್ದದಿಂದ ವಾಚ್ಯವಾಗುತ್ತಾ ಇಲ್ಲ? ಅದು ವಾಚ್ಯವಾಗುತ್ತೆ. ಸೊ ಟೆಕ್ನಿಕಲ್ ಟರ್ಮ್ಸ್ ಇದ್ದರೂ ಕೂಡ ಒಂದು ಇದಕ್ಕೆ ಬೇರೆ ಪದಗಳನ್ನ ಟೆಕ್ನಿಕಲ್ಲಾಗಿ ಉಪಯೋಗಿಸೋಕೆ ಬರುತ್ತೆ. ಅಲ್ಲಿ ಟೆಕ್ನಿಕಲ್ಲಾಗಿ ಉಪಯೋಗಿಸ್ತೇವೆ, ಇಲ್ಲೆಲ್ಲ ರಫ್ ಆಗಿ ಉಪಯೋಗಿಸ್ತೇವೆ.
ಆ ದೃಷ್ಟಿಯಿಂದ ಇದೇ ಶಬ್ದನ ಸೈನ್ಸಿ ಹೇಗೆ ಉಪಯೋಗಿಸ್ತೇವೋ ಇದೇ ಶಬ್ದ ದೇವರಿಗೆ ಹೇಳೋಕ್ಕೂ ಬರುತ್ತೆ. ದೇವರ ಸಾಮರ್ಥ್ಯ ಆಗಿದೆ. ಯೌಗಿಕ ಅರ್ಥ, ಯೌಗಿಕ ಅರ್ಥ ವಿಲಕ್ಷಣ ಅಂತ ಹೇಳಿದರೆ ಆಯ್ತು. ಪದಾರ್ಥ ಇದೆಯಲ್ಲ, ಕೃಷ್ಣ ಕಪ್ಪು ಆಯ್ತಾ, ಕಪ್ಪು ಅಂದಮೇಲೆ ಸೌಂದರ್ಯ ಪ್ರಶ್ನೆ ಕಡಿಮೆ ಆಗಿಬಿಡುತ್ತೆ, ಸಾಮಾನ್ಯವಾಗಿ ಡೌನ್ ಆಗಿಬಿಡುತ್ತೆ. ಆದರೆ ಎಂಥ ಅಲೌಕಿಕ ಕಪ್ಪು, ಆದ್ದರಿಂದ ಏನಾಗಲಿಲ್ಲ, ವಿಕಾರ ಬರಲಿಲ್ಲ, ಸೌಂದರ್ಯ ಜಾಸ್ತಿ ಆಗುತ್ತೆ. ಅಲೌಕಿಕ ಪದಾರ್ಥಕ್ಕೆ ಇರೋ ವ್ಯತ್ಯಾಸನೇ ಬೇರೆ. ಇವತ್ತು ಕಪ್ಪು ಸರಿ, ಇಂದ್ರನೀಲಮಣಿ ಕಪ್ಪು ಎಷ್ಟು ದುಡ್ಡು, ಅದಕ್ಕೆ ಲಕ್ಷಾಂತರ ಕೊಡ್ತಾ ಹೋಗ್ತಾರೆ. ಅದಕ್ಕೆ ಅದೊಂದು ತನಕ ಸೌಂದರ್ಯ ಇದೆ. ಆದರೆ ಕಾಡಿಗೆಗೆ ಆಗಿಲ್ಲ ಬೆಳೆ ಕೊಡೋದಿಲ್ಲ, ಕಾಡಿಗೆಗೆ ಅಷ್ಟೆಲ್ಲ ಬೆಳೆ ಅವೆಲ್ಲ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಅವೆಲ್ಲ ರೂಪಾಯಿಗಳಾದರೆ ಲಕ್ಷಾಂತರ ರೂಪಾಯಿ ಬರೋದು, ಎಷ್ಟು ಡಿಫ್ರೆನ್ಸ್ ಇದೆ. ಸೇಮ್ ಬಣ್ಣನೇ, ಬಟ್ ಒಂದು ಅರ್ಥ ಆಗುತ್ತೆ ನಮಗೆ. ಇಂದ್ರನೀಲಮಣಿ ಬಣ್ಣಕ್ಕೂ ಇದಕ್ಕೂ ಕಂಪ್ಯಾರಿಸನ್ ಇದೆ, ಆದರೆ ಅದು ಟೋಟಲಿ ಡಿಫರೆಂಟ್ ಅದು. ಬಟ್ ಅರ್ಥ ಆಗುತ್ತೆ ನಮ್ಗೆ, ಇಂದ್ರನೀಲಮಣಿ ನೀಲಮಣಿ ಅಂತ ಅರ್ಥ ಆಗುತ್ತೆ ಹೊರತು, ಆದರೆ ಈ ನೀಲಿಗೂ ಅದು ಕಂಪೇರ್ ಮಾಡೋಕ್ಕೆ ಬರೋದಿಲ್ಲ. ಇದು ಸರಿಯಾಗಿ ತಿಳ್ಕೊಂಡಿರ್ಬೇಕು ನಾವು. ದೇವರ ಆನಂದ, ದೇವರ ಜ್ಞಾನ ಎಲ್ಲವೂ ಕೂಡ ವಿಲಕ್ಷಣ. ನಾವು ಶಬ್ದನ ಕರೆದ್ರೂ ಕೂಡ ಇದರಿಂದ ಪೂರ್ತಿ ಹೇಳೋಕ್ಕೆ ಬರೋದಿಲ್ಲ. ಆದರೆ ಎಷ್ಟು ಬರುತ್ತೆ ಹೇಳೋದಕ್ಕೆ ಅಂತ ಕೇಳಿದರೆ ಅರ್ಥ ಮಾಡ್ಕೊಳ್ಳೋಕೆ ಕಷ್ಟ ಹೊರತು, ನಿಜವಾದ ಅರ್ಥದಲ್ಲಿ ಈ ಶಬ್ದಗಳೆಲ್ಲ ಅದಕ್ಕೆ ಹೇಳಿದ್ದು. ಪರಮಾತ್ಮ ಸರ್ವಶಬ್ದ ಸಾಕಲ್ಲೇನ ವಾಚ್ಯ, ಸಾಕಲ್ಲೇನ ವಾಚ್ಯ ಅನ್ನೋದಕ್ಕೆ ಅದ್ರ ಗುಣ ಭಾರಿ ದೊಡ್ಡದು ಹೇಳೋದಕ್ಕೆ ಬರೋದಿಲ್ಲ. ಒಂದು ವಿಲಕ್ಷಣ ಆಗಿದ್ದಕ್ಕೂ ಹೇಳೋದಕ್ಕೆ ಬರೋದಿಲ್ಲ, ವಿಲಕ್ಷಣವಾದ್ದನ್ನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ದೇವರು ಎಷ್ಟು ಸಾಧ್ಯವೋ ಅಷ್ಟು ಮಾಡಿಕೊಡ್ತಾರೆ ಅಷ್ಟೇ ಹೊರತು, ಇದ್ದಿಲ್ದ ಹೋಗಿ ಪ್ರಶ್ನೆಗೆಲ್ಲ ಉತ್ತರ ಕೊಡದೆ ಹೋಗಿದ್ರೆ ತುಂಬ ಸಮಸ್ಯೆ ಬರೋದು. ಅದಕ್ಕೆ ಹೇಳಿದ್ರು ಆ ದೇವರ ಅಲೌಕಿಕ, ವೇದಗಳಿಂದ ವಾಚ್ಯನಾಗಿದ್ದಾನೆ ಸರಿನೇ, ಆದರೆ ವೇದಗಳು ನಮಗೆ ಬರೋದಿಲ್ಲ. ಶ್ರೀ ಬ್ರಹ್ಮಗಳಿಗೆ ಅವ್ರಿಗೆ ವಾಚ್ಯನಾಗ್ತಾರೆ ಅಂದರೆ ಇಲ್ಲ, ಅವರಿಗೂ ವಾಚ್ಯನಾಗ್ತಾರೆ. ಆ ಅರ್ಥದಲ್ಲಿ ಸರಿ. ಆದರೆ ವೇದಗಳು ಎಷ್ಟೇ ಅಲೌಕಿಕ ಆದರೂ ದೇವ್ರನ್ನ ಹೇಳೋ ಶಕ್ತಿ ಅದಕ್ಕಿಲ್ಲ. ಅರ್ಥ ಆಯ್ತಾ? ಈಗ ದೇವ್ರನ್ನ ಹೇಳೋ ಶಕ್ತಿ ಇಲ್ಲ, ಆದರೂ ವಾಚ್ಯನಾಗ್ತಾನೆ ಎಂಬುದು ದೇವರ ಅನುಗ್ರಹ. ಅರ್ಥ ಆಯ್ತು? ಏನ ಏನ ಅಲ್ಲ ಅಲ್ಲ ಅಲ್ಲ, ವರ್ಣಗಳೆಲ್ಲ ಇದೆಲ್ಲ ಒಪ್ಕೊಂಡು ಮಾತಾಡ್ತಿರೋದು. ವರ್ಣಗಳಲ್ಲಿ ಎರಡು ವಿಧನೂ ಇದೆ. ಲೌಕಿಕ ಯಾವಾಗ ಶಾಸ್ತ್ರದಲ್ಲಿ ಬರುತ್ತೋ ಅದು ಅಲೌಕಿಕ ಆಗಿಬಿಡುತ್ತೆ, ಕಥೆ ಕಾದಂಬರಿಯಲ್ಲಿ ಬಂದ ಲೌಕಿಕ ಆಗಿಬಿಡುತ್ತೆ. ಶಬ್ದಕ್ಕೆ ಎರಡು ಮುಖ ಇದೆ ಶಬ್ದಕ್ಕೆ. ಅದನ್ನು ಲೌಕಿಕ ಅಂತ ಇಟ್ಕೊಂಡ್ರೂ ವಾಚನಾಗ್ತಾನೆ, ಏನು ಸಮಸ್ಯೆ ಇಲ್ಲ. ನಾನ್ ಟೆಕ್ನಿಕಲ್ ವರ್ಡ್ಸ್ ಕೂಡ ಟೆಕ್ನಿಕಲಿ ಹೇಗೆ ಅರ್ಥ ಮಾಡ್ಕೊಳ್ಳೋಕೆ ಬರುತ್ತಾ ಹಾಗೆ ದೇವರನ್ನು ಅರ್ಥ ಮಾಡ್ಕೊಳ್ಳೋದು ಬರುತ್ತೆ. ಆದ್ದರಿಂದ ತಿಳಿಲೇಬೇಕು. ಅಲೌಕಿಕಾ ತಸ್ಯ ಶಬ್ದಾ ತಥಾ ಅರ್ಥಾ ಅಲೌಕಿಕೋ ಹಿ ಏಷ ವಿಷ್ಣು ಪರತ್ವಾ. ತಥಾಪಿ ಆದರೂ ಕೂಡ ಶಬ್ದಾ ಲೌಕಿಕಾ ಅಪಿ ಅಮುಷ್ಮಿನ್ ಪ್ರವರ್ತಮಾನಾ ಅಧಿಕಾರ್ಥಾನ್ ವದಂತಿ. ಅದೇನು ಮಾಡ್ಕೋಬೇಕು? ಕನ್ವರ್ಟ್ ಮಾಡ್ಕೋಬೇಕು. ಅದನ್ನು ಹೇಳಿದ ತಕ್ಷಣ ಯಾವುದಕ್ಕೆ ಕನ್ವರ್ಟ್ ಮಾಡ್ಬೇಕು? ನಾವು ಅದನ್ನು ಅಲೌಕಿಕ ಕನ್ವರ್ಟ್ ಮಾಡ್ಕೊಂಡು ಓದಬೇಕು ಹೊರತಿಂದ ಹೇಳೋದಕ್ಕೆ ಹೋಗಬಾರ್ದು. ನಮಗೆ ಗೊತ್ತು ಸಮುದ್ರ ನೀರು ಉಪ್ಪೆ, ಆದರೆ ನೀರು ಅಂತ ಕರಿತೇವೆ. ಈ ನೀರಿಂದ ವೈಲಕ್ಷಣ್ಯ ಅರ್ಥ ಮಾಡಿದ್ರೆ ಉಪ್ಪಿದೆ ಸೇರಿಸ್ಕೊಂಡು ಅರ್ಥ ಮಾಡ್ಕೊಂಡ್ಬಿಟ್ಟು ಸರಿಗೋಯ್ತು. ಅದು ಮಾತ್ರ ನೀರು ಒಂದು ಶಬ್ದದ ವಾಚ್ಯ ಹೌದೋ ಅಲ್ಲ, ಅದು ವಾಚ್ಯನೇ. ಬಟ್ ಈ ನೀರಿನ ವಿಲಕ್ಷಣ ಬೇರೆ, ಎಲ್ಲ ನೀರಿನ ವಿಲಕ್ಷಣವಾದರೂ ಕೂಡ ನೀರು ಎಂಬ ಶಬ್ದಕ್ಕೆ ಹೇಳೋ ಶಕ್ತಿ ಇದೆ. ಗೊತ್ತಾಯ್ತಾ? ಅದೇ ರೀತಿಯಲ್ಲಿ ಇದೆ. ಇತ್ಯಾದಿ ಶ್ರುತಿಭ್ಯೋ ಅಲೌಕಿಕತ್ವ ಅವಗಮಾತ್ ನ ಚ ಬ್ರಹ್ಮಾದಿ ಆನಂದ ವೈಚಿತ್ರೇ ಬಿಂಬಭೂತ ವಿಷ್ಣು ಆನಂದ ವೈಚಿತ್ರ್ಯಂ ಆದಿತ್ಯಾದಿವತ್ ಆಧಿಕ್ಯಾತ್. ನ ಚ ಬ್ರಹ್ಮಾದಿ ಆನಂದ ವೈಚಿತ್ರೇ ಬಿಂಬಮೂರ್ತಿ ವಿಷ್ಣು ಆನಂದ ವೈಚಿತ್ರ್ಯಂ ಆದಿತ್ಯಾದಿ ವತ್ ಆಧಿಕ್ಯಾತ್. ನಹಿ ಸೂರ್ಯಕಾಂತ ಪ್ರತಿಬಿಂಬಸ್ಯ ಅಗ್ನಿಜನಕತ್ವ ಶಕ್ತಿ ನ ಜಲಗತಶ್ಚೈತೇತಾವತ ಸೂರ್ಯವೈಚಿತ್ರ್ಯಂ ಆಧಿಕ್ಯೇ ಹಿ ತತ್ರ ನಿಮಿತ್ತಂ ಸೂರ್ಯಚಂದ್ರಾದಿ ಪ್ರತಿಬಿಂಬಂ ವಿನಾ ಅನ್ಯತ್ರ ತಥಾ ವಿಶೇಷ ಅದೃಷ್ಟೇಹೇ. ಇಷ್ಟು ಪ್ರಶ್ನೆಯ ಉತ್ತರ ಎರಡು ಇದೆ. ನ ಚ ಬ್ರಹ್ಮಾದಿ ಆನಂದ ವೈಚಿತ್ರೇ ಬಿಂಬಭೂತ ವಿಷ್ಣು ಆನಂದ ವೈಚಿತ್ರ್ಯ. ಬ್ರಹ್ಮಾದಿಗಳ ಆನಂದಕ್ಕಿಂತ ವಿಚಿತ್ರವಾಗಿದೆ ಪರಮಾತ್ಮನ ಆನಂದ. ನಮ್ಮ ಬಿಂಬಮೂರ್ತಿ ಪರಮಾತ್ಮ ಇದ್ದಾನೆ. ಎಲ್ಲಿದ್ದಾನೆ? ನಮ್ಮ ಹೃದಯದೊಳಗೆ ಇದ್ದಾನೆ. ಹಾಗಿದ್ದರೆ ನಾವೆಂಥವರು? ಅಲೌಕಿಕರೇನ ಅಲ್ಲ ನಾವು. ನಮ್ಮ ಪರಮಾತ್ಮನ ನಮ್ಮ ಒಳಗಿರ್ತಕ್ಕಂಥ ಬಿಂಬಮೂರ್ತಿ ಪರಮಾತ್ಮನ ಆನಂದ ವಿಚಿತ್ರ ಹೇಗಾಗತ್ತೆ? ಹಾಗಿದ್ದರೆ ನಮ್ಮೊಳಗಿದ್ಮೇಲೆ ಹೇಗಿರಬೇಕು? ಒಳಗಿರೋ ಸೆಕೆ ಅದು ಎಲ್ಲರಿಗೂ ಸೆಕೆ ಆಗಬೇಕು. ಹಿಂದೆ ಬಂದಿದೆ, ದೇವರಿಬ್ಬರು ಒಂದೇ ಕಡೆ ಇದ್ದರೆ ಜೀವನಿಗಾಗೋ ದುಃಖ ದೇವರಿಗೂ ಆಗಲಿ ಅಂತ ಕೇಳಿದ್ರು. ಆಗಬೇಕಾಗಿಲ್ಲ. ಮತ್ತು ಮನೆ ಬೆಂಕಿ ಬಿದ್ದಿರುತ್ತೆ, ಒಳಗೆ ಹೋಗಿ ಕರ್ಕೊಂಬರ್ತಾರೆ. ಅಲ್ಲಿರೋದ್ರ ಇವನು ಫೈರ್ ಪ್ರೂಫ್ ಡ್ರೆಸ್ ಹಾಕ್ಕೊಂಡಿರ್ತಾರೆ. ಗೊತ್ತಾಯ್ತಾ? ಆಮೇಲೆ ನೀರಲ್ಲಿ ಇಬ್ಬರು ಬೀಳ್ತಾರೆ, ಒಬ್ಬರು ಹೇಳ್ತಾರೆ, ಈಜು ಬರುತ್ತೆ, ಬರೋದಿಲ್ಲ. ನಾವು ಕಾಣ್ತೀವಲ್ಲ ನಾವು ಎದುರುಗಡೆನೆ. ಅದು ಯಾರ್ದು ಇದು ಈಜು ಶಕ್ತಿ? ಅವನದೇ ಶಕ್ತಿ. ಈಜೊಬ್ಬ ಉಳಿದೋರಿಗೆ ಬರೋದಿಲ್ಲ. ಉಳಿದೋರಿಗೆ ಬಂದರೆ ಇವನು ಉಪಯೋಗ ಇಲ್ಲ, ಅವನಿಗೆ ಬರಬೇಕು.
ದೇವರು ಹಾಗಿರೋದ್ರಿಂದ ಏನು ಸಮಸ್ಯೆ ಇಲ್ಲ ಅದನ್ನು ಹೇಳಬೇಕಾಗಿ. ನಹಿ ಒಂದು ದೃಷ್ಟಾಂತ ಕೊಡ್ತಾರೆ. ನಹಿ ಸೂರ್ಯಕಾಂತ ಪ್ರತಿಬಿಂಬಸ್ಯ ಅಗ್ನಿಜನಕತ್ವ ಶಕ್ತಿ ನ ಜಲಗತಶ್ಚೈತೆ ತಾವತಾ ಸೂರ್ಯ ವೈಚಿತ್ರ್ಯ. ಪರಮಾತ್ಮ ಎಷ್ಟು ಒಳ್ಳೆಯ ದೃಷ್ಟಾಂತ ಕೊಡ್ತಾರೆ. ಈಗ ಇದು ಸೂರ್ಯನ ಬೆಳಕು ಬಿಡುತ್ತೆ, ನೀರಿನ ಮೇಲೆ ಬಿಡುತ್ತೆ, ಆಮೇಲೆ ಸೂರ್ಯಕಾಂತದ ಶಿಲೆ ಮೇಲೆ ಬಿಡುತ್ತೆ, ಸೂರ್ಯ ಭೂತ್ ಕನ್ನಡಿ ಏನಾಗುತ್ತೆ ಗೊತ್ತಾಗ ತಕ್ಷಣ ಸುಳ್ಳಕ್ಕೆ ಶುರುವಾಗುತ್ತೆ. ಬಿಟ್ಟು ಪೇಪರ್ ಇಟ್ಟು ಸುಳ್ಳಕ್ಕೆ ಶುರುವಾಗುತ್ತೆ. ಆ ನೀರಿನ ಬಿಟ್ಟು ಏನಾಗೋದಿಲ್ಲ. ನೋಡಿದ್ರೆ ವೈಚಿತ್ರ್ಯ ಯಾರಲ್ಲಿದೆ? ಈಗ ವಸ್ತುವಿನಲ್ಲಿ, ದೇವರಲ್ಲಿಲ್ಲ. ಇದು ದೇವ್ರ ಬೆಳಕು ಒಂದು, ಸೂರ್ಯನ ಬೆಳಕು ಒಂದೇ ಬೆಳಕು. ನೀರಲ್ಲಿ ಬಿದ್ದಾಗ ಏನು ಶಕ್ತಿ ಇಲ್ಲ ಅದಕ್ಕೆ, ಅದು ಇದರ ಮೇಲೆ ಶಕ್ತಿ ಬಂತು. ಸೊ ಇದು ಪ್ರತಿಬಿಂಬದ ವೈಚಿತ್ರ್ಯ ಹೊರತು ಬಿಂಬಲ್ಲಿ ವ್ಯತ್ಯಾಸ ಇಲ್ಲ ಅಂತ ಹೇಳ್ತಾರೆ. ಇವನೇನು ಮಾಡಿದ್ದ, ಪ್ರತಿಬಿಂಬದಲ್ಲಿ ವೈಚಿತ್ರ್ಯ ಇರೋದ್ರಿಂದ ದೇವರಲ್ಲಿ ವೈಚಿತ್ರ್ಯ ಇರಲಿ ಆನಂದದಲ್ಲಿ ಅಂದರೆ ಇಲ್ಲ. ದೇವರ ಆನಂದ ಕಾನ್ಸ್ಟೆಂಟ್, ಎಲ್ಲದಕ್ಕೂ 230 ವೋಲ್ಟ್ಸೇ ಇರೋದು. ಅದು ಇಲ್ಲಿ ಬೆಳಕು ಕಡಿಮೆ ಕೊಡುತ್ತೆ ಅಂದರೆ ಶಕ್ತಿ ಇಲ್ಲ, ಕೊಡೋ ಶಕ್ತಿ ಇಲ್ಲ ಅಂತ ಅರ್ಥನೇ ಹೊರತು ಅದ್ರ ನಿಮ್ಗೆ ಗೊತ್ತಾಗೋದು ಯಾವಾಗ ಅಂತ ಪ್ರಶ್ನೆ. ಈಗ 0 ಕ್ಯಾಂಡಲ್ ಬಲ್ಬಲ್ಲೂ ಕೂಡ 230 ವೋಲ್ಟ್ಸ್ ಗೊತ್ತಾಗುತ್ತೆ. ಕೈ ಇಷ್ಟು ನೋಡ್ರೆ ಸತ್ತ ಹೋಗ್ತಿ ಯಾವಾಗ ಗೊತ್ತಾಗುತ್ತೆ ಅಂತ ಹೇಳಿದ್ರು. ಇವ್ರ ಪ್ರಕಾರ ಸಾಯಬಾರದಲ್ಲಿ ಯಾಕೆ, ಸ್ವಲ್ಪ 0 ಕ್ಯಾಂಡಲಿಗೆ ಸಾಯ್ತಾನ ಅಂತ ಕೇಳಿದ್ರೆ ಇಲ್ಲ, ಅಲ್ಲಿ ಶಕ್ತಿ ಇರೋದು ಅಷ್ಟೇ ಇದೆ, ವ್ಯಕ್ತವಾಗೋದು ಇಷ್ಟೇನೆ. ಆದ್ದರಿಂದ ಎಂದು ವ್ಯತ್ಯಾಸ ಇದೆ. ಇವೆಲ್ಲ ಕ್ಲಾರಿಟಿ ಬಂದೇ ಹೇಳಿ. ಕ್ಲಾರಿಟಿ ಬಂದಷ್ಟು ಕೂಡ ನಮ್ಮ ಜ್ಞಾನ ದೃಢವಾದ ಮೇಲೆ ಧ್ಯಾನ ಭಾರಿ ಸಿಂಪಲ್. ಅದು ದೃಢವಾಗೋದಕ್ಕಿಂತ ಮುಂಚೆ ಎಲ್ಲ ಬರೀ ಕೃಷ್ಣಾರ್ಪಣದ ಊಟ ಮಾಡೋದಕ್ಕೂ ಎಲ್ಲದಕ್ಕಿಂತ ಮುಂಚೆ ಅಲ್ಲಿ ನೋಡ್ತೀವಿ ಎಷ್ಟು ವ್ಯತ್ಯಾಸ ಇರ್ತದೆ. ಆಗ ಗೊತ್ತಾಯ್ತಾ? ಎಲ್ಲ ಬಡಿಸಿ ಆಗಿದೆ, ಈ ತಿನ್ಬೋದು ಅಂತ ಹೇಳಿದರೆ ಅದು ಹೇಗೆ ನಮಗೆ ಅಲ್ಲಿಕ್ಕಿಂತ ಮುಂಚೆ ಪ್ರಾಣಾವತಿ ತೊಗೊಳಕ್ಕೆ ಬರೋದೇ ಇಲ್ಲ. ಒಂಚೂರು ಬಾಕಿ ಇದ್ದರೂ ಕೂಡ ತೊಗೊಳ್ಬಾರದು. ಆ ಅರ್ಥದಲ್ಲಿ ದೇವರ ಬಗ್ಗೆ ಸರಿಯಾದ ಜ್ಞಾನ ಸ್ಪಷ್ಟ ಇರಬೇಕು, ನಮ್ಮ ಮನಸ್ಸು ಹಿಡಿಸ್ಬೇಕು. ಸೂರ್ಯನ ಬೆಳಕಿನಲ್ಲಿ ಆಧಿಕ್ಯ ಇಲ್ಲ, ಪರಿಣಾಮ ಮಾತ್ರ ವಿಚಿತ್ರ ಆಗೋಗ್ಬಿಟ್ಟಿದೆ. ಆಧಿಕ್ಯಮ್ಮಿ ತತ್ರ ನಿಮಿತ್ತಂ ಸೂರ್ಯ ಚಂದ್ರಾದಿ ಪ್ರತಿಬಿಂಬಂ ವಿನ ಅನ್ಯತ್ರ ತಥಾ ವಿಶೇಷ ಅದೃಷ್ಟೇ. ಆದರೆ ಸೂರ್ಯನ ಬೆಳಕು ಈ ಬೆಳಕು ಒಂದೇ ಅಂತ ಹೇಳಕ್ಕೆ ಬರೋದಿಲ್ಲ. ಯಾಕೆ ಈ ಬೆಳಕಿ ಇತರ ಹೋದ್ರೆ ಏನಾಗೋದಿಲ್ಲ. ದೀಪದ ಬೆಳಕನ್ನು ಸೂರ್ಯಕಾಂತ ಹಾಯಿಸರಿ ಏನಾಗೋದಿಲ್ಲ, ಅದಕ್ಕೆ ಅದೇ ಆಗಬೇಕಾದ್ರೆ. ಇವತ್ತು ಸೂರ್ಯನ ಬೆಳಕಿಗೂ ಅಗ್ನಿ ಬೆಳಕು ಎರಡೂ ಬೆಳಕು ಕೊಡುತ್ತೆ. ಭಾಳ ವ್ಯತ್ಯಾಸ ಇದೆ ಎರಡಕ್ಕೂ ಕೂಡ. ಒಂದು ಗುಡ್ಡದಲ್ಲಿ ಬೆಂಕಿ ಬಿತ್ತಿರುತ್ತೆ ನೋಡಿ, ಬೆಂಕಿ ಮಾತ್ರ ಕಾಣಿಸುತ್ತೆ, ಕಾಣಿಸೋದೇ ಇಲ್ಲ. ಅದೇ ಸೂರ್ಯ ತಾನು ಕಾಣ್ತಾ ಎಲ್ಲವನ್ನು ತೋರಿಸ್ತಾನೆ. ಇವತ್ತೆ ಆ ಬೆಂಕಿ ಆಸಕ್ತಿ ಇಲ್ಲ. ಬಟ್ಟೆ ಒಣಗಿಸ್ಬೇಕೀಗ, ಗೊತ್ತಾಯ್ತಾ? ದೊಡ್ಡ ಬೆಂಕಿ ಇಟ್ಕೊಳ್ಳಿ, ದೊಡ್ಡ ಹೋಮ ಮಾಡ್ತಾ ಕೂತೀವಿ, ಪಕ್ಕದಲ್ಲೇ ಮಧ್ಯೆ ಬಟ್ಟೆ ಒಣಗೋದಿಲ್ಲ ಅದು, ಗೊತ್ತಾಯ್ತಾ? ಸೂರ್ಯ ಬೆಳಕಿಗೆ ಒಣಗುತ್ತೆ. ಅಲ್ಲಿ ಬೆಳಕಿಗೆ ಎಷ್ಟು ತಾರತಮ್ಯ ಇದೆ. ಆದ್ದರಿಂದ ಸೂರ್ಯನ ಬೆಳಕನ್ನು ಬರೀ ಲೈಟ್ ಅಂತ ಯೋಚನೆ ಮಾಡಬಾರ್ದು. ಅದೇ ರೀತಿ ಅದಕ್ಕೆ ತಾಪ ಕೊಡೋ ಶಕ್ತಿ ಇದೆ. ಬೆಂಕಿ ಅಲ್ಲಿದೆ, ಇಲ್ಲಿ ತಾಪ ಕೊಡೋಕ್ಕೆ ಬರಲ್ಲ. ಅದಕ್ಕೆ ಹತ್ತಿರ ಕೂತರಾಗ ಸೂರ್ಯ ಎಷ್ಟು ದೂರ ಇದ್ದಾರೆ ತಾಪ ಕೊಡುತ್ತೆ. ತಾಪ ಕೊಡೋ ಶಕ್ತಿ ಹಣ್ಣುಗಳಿದೆ. ಸೂರ್ಯ ಬೆಳಕೆ ಬೆಳೆಯುತ್ತೆ, ಬೇರೆ ಬೆಳಕೆ ಸುಟ್ಟೋಗ್ಬಿಡುತ್ತೆ ಅಷ್ಟೇ. ಸೂರ್ಯನ ಬೆಳಕೆ ಬರುತ್ತೆ. ತೀರ ಬಟ್ಟೆ ಬೇಗ ಒಣಸ ಬೆಂಕಿ ಹತ್ತಿರ ಸುಟ್ಟೋಗ್ಬಿಡುತ್ತೆ ಬಟ್ಟೆ, ಅಷ್ಟೇ ಹೊರತು ಒಣಗೋದಿಲ್ಲ. ಒಣಗೋದು ಬೇರೆ, ಸುಟ್ಟೋಗೋದು ಬೇರೆ. ಇಲ್ಲಿಂದ ಬಂತೀವೆಲ್ಲ ವೈಚಿತ್ರ್ಯ. ಇದೆಲ್ಲ ಆಚಾರ್ಯ ಎಂದೋ ಹೇಳಿದ್ದಾರೆ, ಒಂದು ಶ್ಲೋಕದಲ್ಲಿ ಹೇಳಿಬಿಟ್ಟಿದ್ದಾರೆ. ನಮ್ಗೆ ಈ ಸೋಲಾರ್ ಎನರ್ಜಿ ಈಗ ಅರ್ಥ ಆಗ್ತಾ ಇದೆ. ಸೋಲಾರ್ ಎನರ್ಜಿಗೆ ಎಷ್ಟು ಮಾಡಬಹುದು ಅಂತ ಈಗ ನಮಗೆ ಗೊತ್ತಾಗ್ತಾ ಇದೆ. ಆಚಾರ್ಯ ಅರ್ಥ ಓದಿ ಮಾಡಿದರೆ ಎಂದೋ ಗೊತ್ತಾಗ್ತಿದೆ. ಎಷ್ಟೋ ವಿಷಯಗಳು ನಮಗೆ ಇವತ್ತು ಲೇಟಾಗಿ ಗೊತ್ತಾಗಲಿಕ್ಕೆ ಕಾರಣ ಅದು. ಮತ್ತು ಆ ಪರ್ಫೆಕ್ಷನ್ ಇರಲ್ಲ, ಮತ್ತೆ ಆ ಪರ್ಫೆಕ್ಷನ್ ಬೇರೆನೇ ಪೂರ್ತಿಯಾಗಿ. ಈಗ ವಿಜ್ಞಾನ ಓದೋರಿಗೂ ಭಾರಿ ಉಪಯೋಗ, ವಿಜ್ಞಾನಿಗಳಿಗೂ ಉಪಯೋಗ, ಅಧ್ಯಾತ್ಮದವರಿಗೂ ಉಪಯೋಗ. ಅದು ಯಾರಿಗೂ ಉಪಯೋಗ ಇಲ್ಲ ಅಂತ ತಿಳ್ಕೊಂಡಿರೋದು ಭಾಳ ಆಶ್ಚರ್ಯ. ಯೂಸ್ಲೆಸ್ ಅಂತ ತಿಳ್ಕೊಂಡಿರೋದು ಮನುಷ್ಯ. ಹಾಗಲ್ಲ. ಮತ್ತು ಆಚಾರ ತುಂಬ ಹೇಳೋದಿಲ್ಲ. ಫಾರ್ಮುಲಾ ಎಷ್ಟಿರುತ್ತೆ ಯಾವಾಗಲೂ ತುಂಬ ಚಿಕ್ಕದಾಗಿರುತ್ತೆ. ಎಕ್ಸ್ಪ್ಲೇನ್ ಮಾಡಿ ದೊಡ್ಡ ಫಾರ್ಮುಲಾ ಇದೆ. ಆಚಾರ ಸೂತ್ರ ವೇದವ್ಯಾಸದೇವರು ಇದು ಎಕ್ಸ್ಪ್ಯಾಂಡೆಡ್ ಸೂತ್ರನೇ ಹೊರತು ಇನ್ನು ಸೂತ್ರ ಫಾರಂ ಬಿಟ್ಟಿಲ್ಲ ಅದಕ್ಕೆ. ಮುಂದೆ ಪೂರ ಶಾಸ್ತ್ರ ಯಾವಾಗಲೂ ಹಾಗೆ ಉಳ್ಕೊಡೋದು. ದೊಡ್ಡ ಸೂತ್ರ ಗಿಡಿಸೋದು, ದೊಡ್ಡ ನಿಮ್ಮೊಂದು ದಾರದ ಉಂಡಿ ಇದೆ, ಅದು ಬಿಚ್ಚಿದ ಮಾತ್ರಕ್ಕೆ ಏನಾಗಲಿಲ್ಲ. ದಾರನೇ ಅದು ಬಿಚ್ಚಿದ್ರು ಅಷ್ಟೇ, ಹಾಗಿಟ್ರು ಮಡಿಸಿಟ್ರು ಅಷ್ಟೇ, ಬಿಚ್ಚಿಟ್ರು ಅಷ್ಟೇ. ಬಟ್ ಬಿಚ್ಚಿಟ್ಟರೆ ಸ್ವಲ್ಪ ಹೆಚ್ಚು ಉಪಯೋಗ ಮಾಡ್ಕೋಬೋದೇ ಹೊರತು ನಾವು ದಾರ ಅಲ್ಲ ಅಂತ ಹೇಳೋದಕ್ಕೆ ಹೇಗೆ ಬರೋದಿಲ್ವೋ, ಸೂತ್ರ ಒಂಡೆ ಮಾಡಿಟ್ರು ಸೂತ್ರನೇ, ವಿಸ್ತೂರ ಎಳೆದಿಟ್ಟರು ಸೂತ್ರನೇ. ಸೊ ಭಾಷ್ಯಾದಿಗಳು ಕೂಡ ಒಂದು ಗುಣ ಏನು ಹೊಂದಿದೆ ಅದರಲ್ಲಿ, ಸೂತ್ರಪ್ರಾಯನೇ. ಟೀಕಾ ಮತ್ತೆ ಸೂತ್ರಪ್ರಾಯನೇ, ಟಿಪ್ಪಣಿ ಸೂತ್ರಪ್ರಾಯನೇ. ಪಾಠ ಅಲ್ಲೂ ಗುರುದವ್ರಿಗೆ ಗೊತ್ತಾಗಲ್ಲ, ಮತ್ತೆ ಅವ್ರಿಗೆ ಮಾತ್ರ ಗೊತ್ತಾಗೋದು. ಈ ರೀತಿ ಸೂತ್ರ ಹಾಗೆ ಉಳ್ಕೊಂಬಿಡೋದು. ಪ್ರತಿಯೊಂದು ಸಬ್ಜೆಕ್ಟಲ್ಲೂ ಹಾಗೇನೆ. ಅತಿ ಹೆಚ್ಚಿರೋದು ಇದರಲ್ಲಿ. ಬೇರೆ ಒಂದು ಸ್ಟೇಜಲ್ಲಿ ಅರ್ಥ ಮಾಡಿಸ್ಬೋದು, ಇದನ್ನು ಹಾಗೆ ಮಾಡೋಕ್ಕೆ ಬರೋದೇ ಇಲ್ಲ. ಏನು ಮಾಡ್ಬೋದು ಇದನ್ನು? ಸ್ವತಃ ಯೋಗ್ಯತೆ ಇದ್ದರೆ ಮಾತ್ರ ತಿಳಿಯುತ್ತೆ, ಇಲ್ಲಿ ಹೋದ್ರೆ ಆಗೋದಿಲ್ಲ. ದೇರ್ಫೋರ್ ದೇವರ ಆನಂದಕ್ಕೆ ವೈಚಿತ್ರ್ಯ ಇದೆ. ಆದರೆ ಎಂಥ ವೈಚಿತ್ರ್ಯ, ತನ್ನದಾದ ಗ್ರೇಟ್ನೆಸ್ಸಿನ ವೈಚಿತ್ರ್ಯ ಇದೆ. ಆದರೆ ಬಿಂಬರೂಪದಿಂದ ವ್ಯತ್ಯಾಸ ಏನಾಗೋದಿಲ್ಲ ಅಂತೇಳಿ. ನಚ ನಾನಾ ಭಾವಾದ್ ವಿಷ್ಣೋ
ಚಿತ್ತ ಪ್ರತಿಬಿಂಬ ರೂಪತಾ ಆಧಿಕ್ಯಾದೇವ ಪ್ರತಿಬಿಂಬೇ ದೋಷಾಶ್ಚ ಪ್ರತೀಯಂತೆ ಅತೋ ಹಿ ಶ್ರುತಿ ಪ್ರತಿಷೇಧತಿ ನೇದಂ ಯದಿದಮುಪಾಸತೆ ನ ಚ ನಾನಾಭಾವಾತ್ ವಿಷ್ಣೋ ಚಿತ್ತ ಪ್ರತಿಬಿಂಬ ರೂಪತಾ. ಇನ್ನು ನೋಡಿದ್ರೆ ವಿಷ್ಣುವಿಗೆ ಚಿತ್ತಗಳು ಅನೇಕ ವಿಧ ಇದೆ. ದೇವ್ರನ್ನ ಅರ್ಥ ಮಾಡಿ ನಮ್ಮ ತಕ್ಕರ ಅರ್ಥ ಮಾಡ್ಕೊಂಡ್ಬಿಡ್ತೇವೆ. ಸೊ ದೇವರು ಕೂಡ ಹೇಗಾಗ್ಬಿಡ್ತಾರೆ ಅಂದರೆ ಅಲ್ಲ, ನಾ ತಿಳ್ಕೊಂಡ ದೇವರು ಧ್ಯಾನ ಮಾಡ್ತಾ ಕೂತಿದ್ದೇವೆ, ದೇವ್ರನ್ನ ತಿಳ್ಕೊತೇವೆ. ಆ ದೇವರಲ್ಲ, ದೇವ್ರ ಚಿತ್ರ ಅಷ್ಟೇ. ಇವತ್ತು ಫೋಟೋ ಎಷ್ಟೇ ಚೆನ್ನಾಗಿದ್ದರೂ ಕೂಡ ಅದು ವ್ಯಕ್ತಿ ಅಲ್ಲ. ಅದು ಒಳ್ಳೆ ಫೋಟೋ ಅನ್ಬೇಕೆ ಹೊರತು ವ್ಯಕ್ತಿ ಅಂತ ಕರಿಬಾರ್ದು. ದೇವ್ರ ಧ್ಯಾನ ಮಾಡ್ಬೇಕಾದ್ರೆ ಎಷ್ಟೇ ಕ್ಲಾರಿಟಿ ಬಂದರೂ ಕೂಡ ದೇವರೇ ಕಾಣೋವರೆಗೂ ಕೂಡ ಏನದು ಚಿತ್ರನೇ ಹೊರತು ದೇವರಲ್ಲ. ದೇರ್ ಫೋರ್ ನಾವು ಅದು ಇದ್ರ ಅಪ್ರೋಕ್ಷ ಜ್ಞಾನ ಅಂತ ಕರೆಯೋದಿಲ್ಲ. ಅರ್ಥ ಆಯ್ತಾ? ಈಗ ವ್ಯಕ್ತಿನ ಫೋಟೋ ನೋಡಿ ಅಂದ್ಬಿಟ್ಟು ಇವತ್ತು ದಿವಸ ನೋಡ್ತಾರೆ ಟಿ ವಿ ಒಳಗೆ ಪ್ರೇಮಿಸ್ಟರ್ ಎಲ್ಲರೂ ಕೂಡ ಪ್ರತ್ಯಕ್ಷ ಜ್ಞಾನ ಇಷ್ಟ ಇಲ್ಲ ನೋಡಿಲ್ಲ ಅಂತ ದಿವಸ ನೋಡ್ತಿದ್ದೀಯಲ್ಲ, ಏನೆಲ್ಲ ಇದು ಅದಲ್ಲ. ಇದು ಅದು ಇಮೇಜ್ ನೋಡ್ತಿದ್ದೇವೆ ಹೊರತು ಏನಲ್ಲ. ಅದು ಆ್ಯಕ್ಚುಲಿ ಲೈವ್ ಬಂದಾಗಲೂ ಅಷ್ಟೇ, ಲೈವ್ ಬಂದಾಗಲೂ ಕೂಡ ಏನಲ್ಲ ಚಿತ್ರ ನೋಡ್ತಿರೋದು ಅಷ್ಟೇ. ಇಲ್ಲ ಟಿ ವಿ ಕೊಡ್ಬೇಕಾಯ್ತು ಬಂದವರು, ಗೊತ್ತಾಯ್ತಾ, ಕೂತಿಲ್ಲ. ದೇರ್ಫೋರ್ ಏನದು ಚಿತ್ರನೇ. ಇದು ಅರ್ಥ ಮಾಡಿಕೊಂಡ್ರೆ ಬರೀ ನಾವು ಏನು ಧ್ಯಾನ ಕಾಲಕ್ಕೆ ಚಿಂತನೆ ಮಾಡ್ತೇವೆ. ಉಪನಿಷತ್ ಹೇಳಿದೆ ನೇದಿದಂ ಯದಂ ಉಪಾಸ ನಾ ಇದಂ. ಏನು ನೋಡ್ತಾ ಇದ್ದೀರಿ ಅದು ದೇವರಲ್ಲ, ದೇವರ ಚಿತ್ರ ಅಷ್ಟೇ. ಹಾಗೆ ವಿಗ್ರಹಗಳು ಅಷ್ಟೇ, ಯಾವ ವಿಗ್ರಹಗಳು ದೇವರಲ್ಲ. ಹಾಗಿದ್ರೆ ಏನಾಗ್ತಿತ್ತು, ದೇವರು ಜಡ ಆಗಿಬಿಡ್ತಾ ಇತ್ತು. ಜಡೇಶ್ವರಕ್ಕೆ ಹೇಳಿದಾಗ ಆಗ್ತಿತ್ತು. ಅಲ್ಲ, ದೇವ್ರು ಹಾಗಿದ್ದಾನೆ ಅಂತ ಇಂಡಿಕೇಟ್ ಮಾಡೋಕ್ಕೆ ಚಿತ್ರ ಇದೆ ಹೊರತು ಏನಲ್ಲ. ವರಾಹ ರೂಪ ಹೀಗಿದೆ, ನರಸಿಂಹ ರೂಪ ಹೀಗಿದೆ ಹೇಳೋದಕ್ಕೆ ಮಾಡಿರೋದೇ ಹೊರತು ಏನಲ್ಲ, ಅದು ಅದೇ ದೇವರಲ್ಲ. ಅದನ್ನ ಪ್ರತೀಕೆ ನಹಿಸ ಸೂತ್ರ. ಪ್ರತೀಕ ದೇವರು ಇದ್ದಾನೆ, ಬಟ್ ಪ್ರತೀಕನೂ ಅಲ್ಲ. ಪ್ರತೀಕನೇ ದೇವರಲ್ಲ, ಪ್ರತೀಕದಲ್ಲಿ ದೇವರಿದ್ದಾನೆ. ಇಟ್ ರೆಪ್ರೆಸೆಂಟ್ಸ್ ಗಾಡ್ ಬಟ್ ನಾಟ್ ಗಾಡ್. ಗೊತ್ತಾಯ್ತಾ? ಯಾವುದೇ ಚಿತ್ರ ರೆಪ್ರೆಸೆಂಟ್ ಮಾಡುತ್ತೆ ಹೊರತು ಅದೇ ಆಗಿಲ್ಲ. ಅದೇ ಆಗೋದಿಲ್ಲ, ಆಗಲೂ ಆಗೋದಿಲ್ಲ. ಈ ಉದಾಹರಣೆಗೆ ಈ ಕರೆಂಟ್ ಬಂದ ಮಾತ್ರಕ್ಕೇನೆ ವೈರೇ ಅದೇನು ಕರೆಂಟ್ ಆಗೋದಿಲ್ಲ. ಅದ್ರ ಮೂಲಕ ಕರೆಂಟ್ ಬರುತ್ತೆ ಅಷ್ಟು ಹೊರತು ಏನಲ್ಲ. ವೈರು ಕರೆಂಟ್ ಒಂದಲ್ಲ. ಸೊ ಪ್ರತಿಮೆ ವೈರ್ ಇದ್ದ ಹಾಗೆ, ಸನ್ನಿಧಾನ ಅಂಬೋದೇನದು ಕರೆಂಟ್ ಇದ್ದಾಗೆ. ಆದರೂ ಕೂಡ ಎರಡೂ ಇದೆ ಅಲ್ಲಿ, ವೈರ್ ಇದೆ ಕರೆಂಟು ಇದೆ. ನಿಜವಾಗ್ಲೂ ಏನಲ್ಲ ಅದು, ವೈರ್ ನೋಡ್ತಿದ್ರೆ ವೈರೇ ಅದು ಹೊರತು ಏನಲ್ಲ ಅದು. ಅದಕ್ಕೆ ನಮ್ಗೆ ವೈರ್ ನೋಡಿದ್ರೆ ಕರೆಂಟ್ ಗೊತ್ತಾಗೋದಾಗಿದ್ದರೆ ಕರೆಂಟ್ ಇದನ್ನು ಟೆಸ್ಟಾಗಿ ನೋಡ್ಬೇಕಾಗ. ಕರೆಂಟ್ ನೋಡೋದಕ್ಕೆ ನಮಗೆ ಗೊತ್ತಾಗ್ಲಿಕ್ಕೆ ಏನು ಮಾಡ್ಬೇಕೀಗ, ಟೆಸ್ಟ್ ಸ್ವಿಚ್ ಏನೋ ನೋಡ್ಬೇಕು. ಬಾರಿ ಇದೆ ಎರಡೇ ಆಗಿದ್ರೆ ನೋಡಬೇಕಾಗಿರಲಿಲ್ಲ. ವೈರ್ ಇದೆ ಹೋಗಿ ಅದೇ ಅಂತ ಹೇಳ್ಬಿಡ್ತಿದ್ದು. ಅಲ್ಲ, ಪ್ರತಿಮೆ ಅಂದರೆ ವೈರ್ ಇದ್ದಾಗ ಅಷ್ಟೇ. ಅದು ಆವಾಹನ ಮಾಡಿದಾಗ ಬರೋ ಶಕ್ತಿ ಬೇರೆ. ಗೊತ್ತಾಯ್ತಾ? ಆವಾಹನ ಮಾಡೋದು ಅದಕ್ಕೆ ಏನು ಮಾಡ್ತಾರೆ, ಬೇರೆ ಕಡೆ ಎತ್ತಿಡ್ಬೇಕಾದ್ರೆ ಇದು ಮಾಡ್ತಾರೆ, ಏನೋ ಕಳಾ ಆಕರ್ಷಣೆ ಮಾಡಿಬಿಟ್ಟು ತೆಗೆದಿರ್ತಾರೆ. ಆಫ್ ಮಾಡಿಬಿಟ್ಟಿದ್ರೆ ಹಾಗೆ ಭಾಳ ಸಿಂಪಲ್. ಆಫ್ ಮಾಡಿಬಿಟ್ಟಿದ್ರೆ ಶಾಕ್ ಹೊಡೆಯೋದಿಲ್ಲಲ್ಲ. ಹಾಗೆ ಎಲ್ಲ ತಿಳ್ಕೊಂಡಾಗ ಎದ್ದು ಜಡ ಪದಾರ್ಥವನ್ನು ದೇವರು ಅಂತ ತಿಳಿಯಕೂಡದು. ಮತ್ತೆ ನಚ ನಚ ಜ್ಞಾನಾಭಾವ ವಿಷ್ಣು ಅದಾಯ್ತು. ಈಗ ಆಧಿಕ್ಯ ಪ್ರತಿಬಿಂಬೇ ದೋಷಾಶ್ಚ ಪ್ರತೀಯಂತೆ. ದೇವರೇ ಹಾಗಿದ್ದಿದ್ರೆ ಏನಾಗ್ತಿತ್ತು ಗೊತ್ತಾ, ಪ್ರತಿಬಿಂಬದಲ್ಲಿ ದೋಷಗಳಿದೆ ನಮಗೀಗ. ಒಬ್ಬ ಫೋಟೋ ಇಟ್ಟಿದ್ದ ಇನ್ನು ಕಪ್ಪು ಕುತ್ಕೊಂಡು ಕಪ್ಪಾಗೋಯ್ತು, ದೇವರಿಗೆ ದೋಷ ಬಂತಾಗಿದ್ದರೆ ದೋಷ ಕಾಣಿಸ್ತಾ ಇದೆ. ಪ್ರತಿಮೆಯಲ್ಲಿ ಜಿರಳೆ ಓಡಾಡ್ತಾ ಇದೆ ಅಂತ ತಿಳ್ಕೊಳ್ಳಿ, ಪ್ರತಿಮೆ ಮೇಲೆ. ಅದಕ್ಕೆ ಯಾರೋ ನೋಡಿದ್ರು ಜಿರಳೆ, ಇನ್ನೊಂದು ದೇವ್ರ ಪೂಜೆ ಮಾಡಲ್ಲ ನಾನು, ಯಾಕೆ ಜಿರಳೆ ಓಡಾಡ್ತಿದೆ, ದೇವರಿದ್ರೆ ಏನಾಗಬೇಕಾಗಿತ್ತು, ಓಡಾಡಬಾರ್ದಾಗಿತ್ತು. ಅದು ಜಿರಳೆ ಸುಖವಾಗಿ ಓಡಾಡ್ತಿದ ಮೇಲೆ ನಾ ದೇವ್ರ ಪೂಜೆ ಮಾಡೋದೆಲ್ಲ ಬಿಟ್ಟುಬಿಟ್ಟಂತೆ. ಬಿಟ್ಟವ್ರು ಇದ್ದಾರಂತ, ಅವ್ನು ಸ್ಕೂಲ್ ಆಫ್ ಥಾಟೇ ಇದೆ. ಆ ರೀತಿ ಮಾಡಿಕೊಡು ಅವ್ರಿಗೆ. ಇದು ಅರ್ಥ, ಸನ್ನಿಧಾನಕ್ಕೂ ಅದಕ್ಕೂ ವ್ಯರ್ಥ ಆಗಲಿಲ್ಲ. ಅದನ್ನೇ ದೇವರು ಅಂತ ಕರೆದಿದ್ದು ಹಾಗಾಗ್ತಿತ್ತು. ಅದೇ ದೇವರ. ಇವತ್ತು ವೈರ್ ಮೇಲೆ ಓಡಾಡ್ತಾ ಇದೆ ಇರುವೆ, ಸತ್ತಿಲ್ಲ, ಅದು ಕರೆಂಟ್ ಇಲ್ಲ. ಆಗ ಗೊತ್ತಾಯ್ತಾ? ಇಲ್ಲಿ ದೇವರು ತೋರಿಸ್ತಾ ಇಲ್ಲ ಅಷ್ಟೇ. ಇರೋದು ಇಲ್ಲದವ್ರು ಸುಟ್ಟೋಗ್ತಿತ್ತು. ಅದು ದೇವ್ರು ಕಾಪಾಡ್ತಿದ್ದಾನೆ ಅದನ್ನಷ್ಟೇ ಹೊರತು ಏನಲ್ಲ, ಅದು ದೇವರಿಲ್ಲ ಅಂತ ಅರ್ಥ ಅಲ್ಲ ಅದಕ್ಕೆ. ಅಥೋ ಹಿ ಶ್ರುತಿ. ಅದು ಎಷ್ಟು ಕರೆಂಟ್ ಇದ್ದಾಗ ಕೂಡ ಟೆಸ್ಟರಿಂದ ಮುಟ್ಟಿದ್ರೆ ಏನಾಗೋದಿಲ್ವಲ್ಲ, ಆ ಟೈಮ್ ಎಫೆಕ್ಟ್ ಕಾಣೋದಿಲ್ಲ. ಆದ್ದರಿಂದ ಏನೋ ಕರೆಂಟ್ ಇಲ್ಲ ಅಂತ ತಿಳ್ಕೊಳಕ್ಕಾಗುತ್ತಾ? ಸಾಧ್ಯ ಇಲ್ಲ. ಶ್ರುತಿ ಪ್ರತಿಷೇಧತಿ ನೇದಂ ಯದಿದಂ ಉಪಾಸತೆ. ತಲವಕಾರದಲ್ಲಿ ಹೇಳಿದ್ದಾರಾಗಲಿ. ನಚ ನಾನಾವತಾರ ಕೌತುಕ ದರ್ಶನಾದ್ ವಿಷ್ಣೋ ಕ್ವಚಿತ್ ದೇಶಕಾಲಾಂತರೆ ಕೌತುಕಾದೇವ ಸೃಷ್ಟ್ಯಾದಿಕಂ ಅಕುರ್ವನ್ ಅನ್ಯಮೇವ ಸಾಮಸ್ತೇನ ನಿಯೋಜಯತಿ. ಪರಮಾತ್ಮನಿಗೆ ನಾನಾವತಾರ ಕೌತುಕ ದರ್ಶನಾದ್ ವಿಷ್ಣೋ ಕ್ವಚಿತ್. ಪರಮಾತ್ಮ ವಿಚಿತ್ರ ವ್ಯಕ್ತಿ ಆದ್ದರಿಂದ ಸೃಷ್ಟಿಯೆಲ್ಲ ಮಾಡ್ತಾ ಇದ್ದಾನೆ. ಒಂದು ಫೈನ್ ಡೇ ಏನು ಮಾಡ್ಬೋದು, ನೀನು ಮಾಡ್ಕೊಂಬೋಗ, ನಾನು ಬರಲ್ಲ ಇವತ್ತು ಅಂತ ಯಾರನ್ನ ಕಳಿಸ್ಬೋದಾ ಅಂತ ಪ್ರಶ್ನೆ. ಮೀಟಿಂಗ್ ಕಳಿಸ್ಬಿಡ್ತಾರಲ್ಲ,
ಡೆಬ್ಯೂಟ್ ಮಾಡ್ತಾರೆ ಯಾರು ಹೋಗುವಂತ. ದೇವ್ರು ಹಾಗೆ ಮಾಡ್ತಾನ? ಮಾಡೋದಿಲ್ಲ. ಯಾಕೆ? ಸರ್ವತ್ರ ಸರ್ವಮೇತಸ್ಮಾತ್ ಇತ್ಯಾದಿ ಶ್ರುತ್ಯ ಕ್ರೀಡಾಯಾಮಪಿ ಸ್ವಾತಂತ್ರ್ಯ. ದೇವರ ಎಂದೂ ಕೂಡ ಅದನ್ನು ಬಿಟ್ಟುಕೊಟ್ಟಿಲ್ಲ. ಆದ್ದರಿಂದ ಇನ್ನೊಬ್ಬರಿಗೆ ಕೊಡೋಕ್ಕೆ ಸಾಧ್ಯ ಇಲ್ಲ. ಅದು ಕೊಡೋ ವಸ್ತು ಅಲ್ಲ. ಸ್ವಾತಂತ್ರ್ಯ ಎಂಬುದು ಏನಲ್ಲ, ಅದು ನಾನ್ ಟ್ರಾನ್ಸ್ಫರಬಲ್. ಸ್ವಾತಂತ್ರ್ಯ ಕ್ರೀಡತೆ ವಿಷ್ಣು ಅಥ ಸ್ವಾತಂತ್ರ್ಯ ಮನ್ಯಗಂ ಕರೋತಿ. ಸೃಷ್ಟಿಯಾಗಿ ನೀನೇ ಮಾಡು ಅಂತ ಹೇಳಿದ್ರೆ ಸ್ವಾತಂತ್ರ್ಯ ಬಿಟ್ಟುಕೊಟ್ಟಾಗ ಲೆಕ್ಕ ಅಡಿಗೆ. ಅದು ಕೊಡೋಕ್ಕೆ ಬರೋದಿಲ್ಲ. ಯಾಕೆ? ಹಾಲಿನ ಬಣ್ಣ ನೀವು ಹಾಲಿನ ನೀರು ಹಾಕಿದ ಮಾತ್ರಕ್ಕೆ ಏನಾಗಲಿಲ್ಲ, ಬಣ್ಣ ಚೇಂಜ್ ಆಗಲಿಲ್ಲ. ಅದು ಆಗ್ತಾ ನಮಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ. ಹಾಲಿನ ಬಣ್ಣ ಹಾಲಿಂದೇ, ನೀರು ನೀರೇ. ಅದಕ್ಕೆ ಹಂಸ ಕ್ಷೀರ ನ್ಯಾಯ ಅಂತ ಕರೆದಿದ್ದು. ಇಲ್ಲ ಹೋಗಿ ಮಾಡ್ತಾರೆ, ಟೆಸ್ಟ್ ಮಾಡ್ತಾರಲ್ಲ, ಆಗ ಹಾಲು ಅಂತಲೇ ತೋರಿಸೋದಿಲ್ಲ, ಹಾಲನ್ನು ತೋರಿಸೋದಿಲ್ಲ. ಯಾಕೆಂದ್ರೆ ಏನಾಗಿದೆ, ನೀರು ಸೇರ್ಕೊಂಡ್ಬಿಟ್ಟಿದೆ. ದೇರ್ಫೋರ್ ಎಂದೂ ಕೂಡ ದೇವರು ಏನು ಮಾಡೋದಿಲ್ಲ, ಇನ್ನೊಬ್ಬರಿಗೆ ತನ್ನ ಸ್ವಾತಂತ್ರ್ಯ ಬಿಟ್ಟುಕೊಡೋ. ದತ್ತ ಸ್ವಾತಂತ್ರ್ಯ ಅಂದರೆ ಅರ್ಥ ಏನು? ಕೊಡಲ್ಪಟ್ಟ ಸ್ವಾತಂತ್ರ್ಯ ಅಲ್ಲ. ಕೊಡಲ್ಪಟ್ಟರೆ ಹೇಗೋ ಹಾಗೆ. ಗೊತ್ತಾಯ್ತು? ದತ್ತ ಸ್ವಾತಂತ್ರ್ಯ ಕೊಟ್ಟ ಸ್ವಾತಂತ್ರ್ಯ ಅಲ್ಲ. ಕೊಟ್ಟಿದ್ರೆ ಹೇಗೋ ಹಾಗೆ ಅಂತ ತಿಳ್ಕೊಬೇಕು. ಅವರು ಕೊಡೋದಲ್ಲ. ಅದೇ ಹೇಳ್ತಿರೋದು. ಅಲ್ಲ, ಕೊಟ್ಟೇ ಇಲ್ಲ ದೇವ್ರು, ಯಾರು ಸ್ವಾತಂತ್ರ್ಯ ಕೊಟ್ಟಿಲ್ಲ. ಕೊಟ್ಟರೆ ಹೇಗೋ ಹಾಗೆ. ಹೋಗಿ ಬ್ಯಾಂಕ್ ದುಡ್ಡು ತೊಗೊಂಬ ಅಂತ ಹೇಳಿದ. ದುಡ್ಡು ತೊಗೊಂಬ ಅಂತ ಹೇಳಿದ. ದುಡ್ಡು ನೀನು ತೊಗೊಂಡು ಹೋಗುವಂತ ಅಲ್ಲ ಅರ್ಥ. ಅದು ಸ್ವಾತಂತ್ರ್ಯ ಇರೋದು ಎಷ್ಟು ಮಟ್ಟಿಗೆ ಅಂತ ಕೇಳಿದ್ರೆ ತಂದು ಕೊಡೋದಕ್ಕೆ ಮಾತ್ರ. ಅದು ಉಪಯೋಗಿಸಿದ್ರು ಅದಕ್ಕೂ ಹೇಳ್ಬೇಕು. ಮತ್ತೆ ಇವನು ಅದರಲ್ಲೇ ಅವನಿಗೆ 10 ರೂಪಾಯಿ ಕೊಡ್ಬೇಕು. ನಾವು ATM ದುಡ್ಡು ತೊಗೊಂಬ ಅಂತೇಳಿ ಆ 10 ರೂಪಾಯಿ ಕಟ್ ಮಾಡ್ಕೊಂಡು ಕೊಡಬಾರ್ದು. ಅವನು ಏನು ಮಾಡಬೇಕು? ಫುಲ್ ಕೊಟ್ಬಿಡ್ಬೇಕು. ಆಮೇಲೆ ಇವ್ನು ಕೊಡಬೇಕು. ಕ್ರೆಡಿಟ್ ಡೆಬಿಟ್ ಇರುತ್ತಲ್ಲ, ಬಾಯ್ಲೆಕ್ಕ ಮಾಡಬಾರ್ದು. ಅದ ಒಬ್ಬ 100 ರೂಪಾಯಿ ಇಟ್ಟು 10 ರೂಪಾಯಿ ಇಸ್ಕೊಬಿಟ್ಟ, 90 ರೂಪೀಸ್ ಎಂಟ್ರಿ ಮಾಡಬಾರ್ದು. 100 ಎಂಟ್ರಿ ಮಾಡಿ 10 ಎಂಟ್ರಿ ಮಾಡಿ 90 ಹೇಳಿ ತೋರಿಸ್ಬೇಕೆ ಹೊರತು ಬರೀ ಮೈನಸ್ ಮಾಡಿ ಹೇಳಬಾರ್ದು. ಆಗಲೇ ಬಾಯ್ಲೆಕ್ಕಲ್ಲಿ ಮಾಡಿ ಕೆಟ್ಟೋಗ್ಬಿಡುತ್ತೆ. ಅಕೌಂಟ್ ಕೈಲಿ ಟ್ಯಾಲಿ ಆಗ್ಬೇಕು. ಆಮೇಲೆ ಕ್ರೆಡಿಟ್ ಡೆಬಿಟ್ ಏನಾಗಬೇಕೀಗ? ಟ್ಯಾಲಿ ಆಗಬೇಕು. ಆ ದೃಷ್ಟಿಯಲ್ಲಿ ಎಂದು ಹಾಗೆಲ್ಲ ಮಾಡಕ್ಕೆ ಬರೋದಿಲ್ಲ. ಕರೋತಿ ಕ್ವಾಪಿ ನಿಯತ ಕ್ರೀಡಾ ಸೃಷ್ಟ್ಯಾದಿಗ ಅಸ್ಯ ಚ. ಅವ್ರು ಕೊಟ್ಟಿದ್ದು ಅಂದ ತಕ್ಷಣ ಸ್ವಾತಂತ್ರ್ಯ ಅಲ್ಲ ಅಂತ ಆಯ್ತಾಗ. ನಮ್ಮಲ್ಲಿರೋ ದುಡ್ಡು ಅವ್ರದ್ದು ಅಂದ ತಕ್ಷಣ ಏನಾಯ್ತು ಅಲ್ಲಿಗೆ? ನಮ್ಮದಲ್ಲ ಅಂತ ಅರ್ಥ. ನಮ್ಮಲ್ಲಿ ದುಡ್ಡಿದೆ, ಇನ್ನೊಬ್ರು ಕೊಟ್ಟಿದ್ದಾರೆ ತಕ್ಷಣ ನಾವೇನು ಹೇಳ್ತೇವೆ? ನಮ್ಮದಲ್ಲ ಅಂತ ಹೇಳಿದ್ದೆ. ನೀನೇ ತಗೋ ಅಂತ ಕೊಟ್ಟರೆ ಬೇರೆ ಮಾತು. ಆದರೆ ನೀನೇ ತಗೋ ಅಂತ ಕೊಡೋ ವಸ್ತು ಅಲ್ಲ ಸ್ವಾತಂತ್ರ್ಯ. ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಇವತ್ತು ಉದಾಹರಣೆಗೆ ಹಾಲು ಬಿಳಿ ಬಣ್ಣ ಕೊಟ್ಟರೆ ಏನಾಗಬೇಕಾಗಿತ್ತು? ಆಮೇಲೆ ಅದು ಬಣ್ಣ ಕಳ್ಕೊಬೇಕಾಗಿತ್ತು. ಅದು ಗೊತ್ತಾಯ್ತು? ಬಣ್ಣ ಕಳ್ಕೊಂಡಿಲ್ಲ. ಅದು ಗೊತ್ತಾಯ್ತು? ಸ್ವರೂಪದಲ್ಲೇ ಇದೆ. ಕಳ್ಕೊಂಡ್ರೆ ಅದು ಹಾಲೇ ಆಗೋದಿಲ್ಲ. ದೇರ್ಫೋರ್ ಎಂದೂ ಕೂಡ ಕೊಡ್ತಕ್ಕಂಥ ವಸ್ತುವೇ ಅದಲ್ಲ. ಮತ್ತೆ ಭಾಳ ಪ್ರೀತಿಯಿಂದ ಕೊಡ್ತಾರೆ ಅಂದರೆ ಪ್ರೀತಿಯಿಂದ ಯಾರನ್ನು ಏನು ಕೊಡ್ಲಿಕ್ಕೆ, ಸ್ವಾತಂತ್ರ್ಯ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟು ಪ್ರೀತಿ ಇದ್ರೂ ಹಾಲಿಗೆ ಏನು ಶಕ್ತಿ ಇಲ್ಲ, ತನ್ನ ಬಣ್ಣ ಕೊಡ್ಲಿಕ್ಕೆ ಬರೋದಿಲ್ಲ. ದೇವರಿಗೆ ಶಕ್ತಿ ಇದೆ, ಕೊಡೋದಿಲ್ಲ. ಯಾಕೆ? ಅದು ಕೊಟ್ಟರೆ ಏನಾಗುತ್ತದು? ದೋಷ ಆಗುತ್ತೆ. ದೋಷ ದೂರ ಆದ್ದರಿಂದ ಕೊಡೋದಿಲ್ಲ. ಅವೆಲ್ಲ ಸರಿಯಾಗಿ ಯೋಚನೆ ಮಾಡಬೇಕು. ಅದೇ ಹೇಳ್ತಿರೋದು. ಸ್ವಾತಂತ್ರ್ಯ ಕೊಡೋ ವಸ್ತುಗಳು ಬೇರೆ, ಕೊಡದೇ ಇರೋ ವಸ್ತುಗಳು ಬೇರೆ. ಕೆಲವು ವಸ್ತು ಕೊಡ್ಲಿಕ್ಕೆ ಬರೋದಿಲ್ಲ. ನಮ್ಮಲ್ಲೇ ಇದೆ. ಅವ್ರು ಯಾರೋ ಇಲ್ಲಪ್ಪ ಕಷ್ಟಪಡ್ತಿದ್ದಾನೆ, ಅವ್ನಿಗೆ ಓದ್ಲಿಕ್ಕೆ ಕೊಟ್ಟ, ಇದು ಕೊಟ್ಟ, ಎಲ್ಲ ಅನುಕೂಲ ಮಾಡಿಕೊಟ್ಟ. ತನ್ನ ನಾಲೆಜ್ ಕೊಡ್ಲಿಕ್ಕೆ ಬರುತ್ತಾ? ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ನಾನ್ ಟ್ರಾನ್ಸ್ಫರಬಲ್. ಕೆಲವು ಟ್ರಾನ್ಸ್ಫರಬಲ್ ಇದೆ, ಕೆಲವು ನಾನ್ ಟ್ರಾನ್ಸ್ಫರಬಲ್ ಇದೆ. ಕೆಲವು ಓಪನ್ ಟಿಕೆಟ್ ಕೊಟ್ಬಿಟ್ಟಿರ್ತಾರೆ, ಯಾರು ಬೇಕಾದ್ರೂ ತೊಗೊಳ್ಬೋದು. ಅದು ಅವ್ನು ಸ್ಪೆಸಿಫಿಕ್ ಕ್ರಾಸ್ ಮಾಡಿಬಿಟ್ರೆ ಎಲ್ಲರೂ ತೊಗೊಳಕ್ಕೆ ಬರಲ್ಲ, ಅವನೇ ತೊಗೋಬೇಕು. ಕರೋತಿ ಕ್ವಾಪಿ. ಇವತ್ತು ಅದೆಲ್ಲ ನಿಯಮ ಇರೋದ್ರಿಂದ ಇಂಥ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟ ಸಮಸ್ಯೆ ಬರೋದಿಲ್ಲ. ಸ್ವಾತಂತ್ರ್ಯಾತ್ ಕ್ರೀಡತೆ ವಿಷ್ಣು ಅಥವಾ ಸ್ವಾತಂತ್ರ್ಯ ಮನ್ಯಗಂ ಕರೋತಿ. ಸ್ವಾತಂತ್ರ್ಯ ಇನ್ನೊಬ್ಬರಿಗೆ ದತ್ತ ಸ್ವಾತಂತ್ರ್ಯಕ್ಕೆ ಇದೆ ಉತ್ತರ. ಸ್ವಾತಂತ್ರ್ಯ ಎಂದೂ ಕೊಡೋದಿಲ್ಲ. ಕೊಟ್ಟಿದ್ರೆ ಹೇಗೋ ಹಾಗೆ. ಕೊಡಲ್ಪಟ್ಟಿದ್ದು ಅಂದ ತಕ್ಷಣ ಅದು ಅವನಲ್ಲ ಅಂತಾನೆ ಅರ್ಥ. ದೇರ್ಫೋರ್ ದತ್ತಮಿವ ಹೊರತು ದತ್ತಮೇವ ಅಂತ ತಿಳ್ಕೊಡ್ಬಾರ್ದು. ಕರೋತಿ ಕ್ವಾಪಿ ನಿಯತ ಕ್ರೀಡಾ ಸೃಷ್ಟ್ಯಾದಿಗ ಅಸ್ಯಚ. ಮತ್ತು ಮಿನಿಸ್ಟ್ರಿ ಫಾರಮ್ ಮಾಡ್ತಾರೆ ಚೀಫ್ ಮಿನಿಸ್ಟ್ರು. ಕೊಟ್ಬಿಟ್ಟು ಏನೂ ಮಾಡೋಕ್ಕೆ ಬರೋದಿಲ್ಲಲ್ಲ. ಏನು ತಪ್ಪು ಮಾಡ್ದ ಹೇಳಿ ಡಿಸ್ಮಿಸ್ ಹೋಗ್ತಾರೆ. ಅರ್ಥ ಒಂದಾಗಿಲ್ಲ. ಅದು ಒಂದಾಗಿಲ್ಲ ಏನು ಮಾಡ್ಲಿಕ್ಕೆ ಬರ್ತಿದ್ದಿಲ್ಲ ಅಂತ ತೆಗಲಿಕ್ಕೆ ಬರ್ತಿರ್ಲಿಲ್ಲ. ಕರೋತಿ ಕ್ವಾಪಿ ನಿಯತ ಕ್ರೀಡಾ ಸೃಷ್ಟ್ಯಾದಿಗ ಅಸ್ಯಚ. ನಿಯತ ಕ್ರೀಡನಾದೇವ ಕರ್ತ ನಾನ್ಯೋ ಅಸ್ತಿ ಕಸ್ಯಚಿತ್. ನಿಯತವಾಗಿ ತಾನೇ ಮಾಡೋದ್ರಿಂದಾಗಿಯೇ ಇನ್ನೊಬ್ಬನಿಗೆ ಕೊಡೋ ಸಮಸ್ಯೆ ಬರೋದೇ ಇಲ್ಲ. ಪ್ರಸಕ್ತಿನೇ ಇಲ್ಲ. ಆಯಾಸ ಗೀಯಾಸ ಎಲ್ಲ ಆಗಬೇಕು. ದೋಷ. ದೇವರಿಗೆ ಆಯಾಸ ಇಲ್ಲ. ಆಯಾಸ ಆಯಿತು ಕೊಟ್ಟ ಅಂತ ಹೇಳೋದಕ್ಕೆ ಕಾರಣ ಕೊಡಬಾರದು. ದೋಷ ದೂರ ಆದಮೇಲೆ ಚಿಂತಾ ಸಂತಾಪ ಲೇಪೋದ್ಭವ ಮುಖರಾಶೇಷ ದೋಷಾತಿ ದೂರ ಮಾತ್ರದಿಂದ ದೇವರಿಗೆ ಏನನ್ನೂ ಹೇಳೋದಕ್ಕೆ ಬರೋದ ದೋಷಗಳನ್ನು. ನಿಯತ ಕ್ರೀಡನಾದೇವ ಕರ್ತ ನಾನ್ಯೋ ಅಸ್ತೀತಿ ಕಸ್ಯಚಿತ್. ಅಸ್ವತಂತ್ರೋ ಹಿ ಚಲತಿ ಚಲಚಿತ್ತಾದ ಅಶಕ್ತಿತಃ ಸ್ವತಂತ್ರ ಪೂರ್ಣಶಕ್ತಿ ಸನ್ ಕುತೋಸೌ ನಿಯತಿಂ ತ್ಯಜೇತ್. ಅಸ್ವತಂತ್ರೋ ಹಿ ಚಲತಿ. ಅಸ್ವತಂತ್ರನಾದರೆ ಶೇಕ್ ಆಗ್ತಾನೆ. ಮತ್ತು ಜೊತೆಗೆ
ಚಲಚಿತ್ತಾದಿ ಅಶಕ್ತಿತ. ಸ್ವಲ್ಪ ಏನೋ ಅಂದ್ಕೊಂಡ ಭಾರಿ ಬೇಚಾರ ಆಯಿತು, ನಾನು ಬರೋದಿಲ್ಲ ನೀವು ಹೋಗಿ ಅಂತ ಹೇಳಿದ. ದೇವರಿಗೆ ಅವೆಲ್ಲ ಪ್ರಶ್ನೆ ಬರೋದೇ ಇಲ್ಲ. ಸ್ವತಂತ್ರ ಪೂರ್ಣಶಕ್ತಿ ಸನ್ ಕುತೋಸೌ ನಿಯತಿಂ ತ್ಯಜೇತ್. ಸ್ವತಂತ್ರನು ಪೂರ್ಣಶಕ್ತಿನಾದ ಪರಮಾತ್ಮ ಸ್ವಾತಂತ್ರ್ಯನ ಯಾಕೆ ತಾನೇ ಬಿಡ್ತಾನೆ ಮತ್ತು ಸೃಷ್ಟಿಯಾದಿಗಳನ್ನ ತಾನು ಮಾಡಿ ಇನ್ನೊಬ್ಬರಿಗೆ ಯಾಕೆ ಕೊಡ್ತಾನೆ, ಅದನ್ನು ತಾನೇ ಮಾಡ್ತಾನೆ. ನಚ ಕರ್ಮಾನ್ವಯ ವ್ಯತಿರೇಕ ಫಲಸ್ಯ ಈಶ್ವರ ಫಲದಾತೇತಿ ಫಲೋಭ ಮಾತ್ರ ತಸ್ಯೈವ ಸ್ವಾತಂತ್ರ್ಯ. ನಚ ಕರ್ಮಾನ್ವಯ ವ್ಯತಿರೇಕಾತ್ ಫಲಸ್ಯ ಈಶ್ವರ ಫಲದಾತ ಇತಿ ಪ್ರಲೋಭ ಮಾತ್ರ ತಸ್ಯೈವ ಸ್ವಾತಂತ್ರ್ಯ. ಇದು ಮುಖ್ಯವಾದ ಇನ್ನೊಂದು ಮಾತು ಏನು ಅಂದರೆ, ನಾವು ಕರ್ಮ ಮಾಡಲಿಕ್ಕೆ ನಾವು ಮಾಡಿದ ಮೇಲೆ ಫಲ ತಗೊಳ್ಳೋ ಶಕ್ತಿ ಯಾರಿಗಿದೆ? ನಮಗಿದೆ. ಮಾಡಿದವನು ಯಾವನು ಮಾಡಿರ್ತಾನೋ ಫಲ ಯಾರು ಫಲಾನುಭವಿಗಳು ಅಂದರೆ ಯಾರು? ಮನೆ ಕೊಂಡ್ಕೊಂಡಾದ್ರೆ ಓನರ್ಶಿಪ್ ಯಾರಿಗೆ ಬಂತೀಗ? ಸೊ ಕರ್ಮ ಮಾಡಿದ ನಾವು ಅಂದ ಮೇಲೆ ಫಲ ತಗೊಳ್ಳೋದು ನಮ್ಮದೇ ಶಕ್ತಿ ಇದೆ ಅಂತ ಯಾಕೆ ಹೇಳಬಾರ್ದು? ಅದೇ ಹೇಳ್ತಿರೋದು, ಕರ್ಮಕ್ಕೆ ಫಲ ಕೊಡೋ ಶಕ್ತಿ ಇದೆ. ಯಾಕೆ ಕರ್ಮ ಮಾಡಿದವ ನಾವು ಅಂದಮೇಲೆ ಫಲ ಕೊಡೋ ಶಕ್ತಿ ಯಾರಿಗಿರಬೇಕು? ನಮಗೆ ಇರಬೇಕು. ದೇರ್ಫೋರ್ ಇವತ್ತು ಹಾಗೆ ಲೆಕ್ಕ ಹಾಕಿದರೆ ಬರದ ವಿದ್ಯಾರ್ಥಿ ತಾನೇ ಮಾರ್ಕ್ಸ್ ಹಾಕೊಳ್ಳೋದು ಅಂತ ಆಯ್ತು. ದೀದಿ ಅಲೋ ಮಾಡಿದ್ದಾರ, ಎಲ್ಲರೂ ನೂರು ಕೆಳಗೆ ಹಾಕ್ತಾರಿಲ್ಲ, ಯಾರು ಫೇಲೇ ಆಗ್ತಿರ್ಲಿಲ್ಲ, ಎಲ್ಲರೂ ನೂರೇ ಹಾಕಿ ಬರ್ತಿತ್ತು. ಸಾಧ್ಯ ಇಲ್ಲ. ಕೆಲವು ಹಾಗೆ, ಕೆಲವು ಹಾಗಲ್ಲ. ಕೆಲವು ಹಾಗೆ, ಕೆಲವು ಹಾಗಲ್ಲ. ಅದಕ್ಕೆ ಒಂದೇ ರೀತಿ ತರ್ಕ ಫೇಲ್ ಆಗುತ್ತೆ. ಅದಕ್ಕೆ ತರ್ಕಕ್ಕೆ ಯಾವಾಗ ಏನು ಕೊಡಬಾರ್ದು? ಸ್ವಾತಂತ್ರ್ಯ ಕೊಡಬಾರ್ದು, ಕೈ ಕೊಟ್ಬಿಡುತ್ತೆ. ಅದಕ್ಕೆ ತರ್ಕೊಂಡು ಯಾವಾಗಲೂ ಪ್ರತ್ಯಕ್ಷ ಅನುಮಾನದ ಇದರಲ್ಲೇ ಹಿಡಿದಿರ್ಬೇಕೆ ಹೊರತು ಸ್ವೇಚ್ಛೆ ಬಿಟ್ಟರೆ ಅದಕ್ಕೆ ಅವೆಲ್ಲ ಕೂಡ ಮನಸ್ಸಿಗೆ ಬಂದ ತರ್ಕ ಮಾಡಬಹುದು. ಅಥೋಪಿ ಕಾಮಾಚಾರಿಗಳು ಇಷ್ಟ ಬಂದ ಮಾಡಕ್ಕೆ ಬರುತ್ತೆ ಅಂತ ಅರ್ಥ. ಯಾರೋ ಪಾಪ ತಂದೆ ತಾಯಿ ಕಾರ್ಯ ಮಾಡ್ತಿದ್ದ, ಸಿಕ್ಕಾಬಟ್ಟಿ ಖರ್ಚು ಮಾಡ್ದ, ಹೇಳಿದ ಅವನು ನೋಡಿ ಎಷ್ಟು ಖುಷಿಯಾಗಿದೆ, ಅವನಿಗೆ ಎಷ್ಟು ಖರ್ಚು ಮಾಡ್ತಾರೆ ಗೊತ್ತಾ, ಹೋಗಿದ್ದಕ್ಕೆ ಎಷ್ಟು ಖುಷಿಯಾಗಿದೆ ಗೊತ್ತು, ಕೊಡ್ತಿದ್ದಾರೆ ಕೊಡಲೇ ಇಲ್ಲ. ಎಷ್ಟು ಜಿಪುಣ ನೋಡಿದ್ರ, ಕೊಡೋದಿಲ್ಲ. ಎರಡು ಬಾರಿ ಇದು ಸರಿ ಅದು ಸರಿನೇ, ತರ್ಕ ಎಂಡಿಲ್ಲ. ಅವ ಹೇಳ್ತಾ ಇಲ್ಲ ಮೊದಲಿಂದ ನೋಡಿದ್ವಿ, ಭಾರಿ ಭಕ್ತ ಅವನು. ಅವಾಗ ಓ ಕರೆಕ್ಟ್ ನ್ಯಾಚುರಲ್ ಅಂತ ಕಂಡ್ರಾಗ್ತಿದ್ದೆಲ್ಲ ಅದೊಂದು ಬೇರೆ ಮಾತು. ಅದಕ್ಕೆ ಆಗಮ ಬೇಕು. ಅದಕ್ಕೆ ಆಗಮ ಇಲ್ಲದೆ ಹೋದರೆ ಕೆಲಕ್ಕೆ ಹಾಗೆ ಮಾಡ್ಬೋದು ಕೂಡ, ಖುಷಿಯಿಂದ ಮಾಡೋದು. ಕೆಲವರೆಲ್ಲ ಪೀಡೆ ಹೋಯ್ತು ಅಂತ ಮಾಡ್ಬೋದು, ಅದಕ್ಕೆ ಕೈಯಿಂದ ದಾಖಲೆ ತೋರಿಸ್ಬೇಕು ಅದನ್ನು. ಅವಾಗ ಹೌದು ಹಾಗಿದ್ರೆ ಸರಿ. ಅದು ಮತ್ತೆ ಒಂದು ಪ್ರಮಾಣ ಇಂಡಿಪೆಂಡೆಂಟ್ ಪ್ರಮಾಣ ಆಗಲಿಲ್ಲ ಆಗ ತರ್ಕ ಇನ್ನೊಂದು ಡಿಪೆಂಡೆಂಟ್ ಆಗಿರೋದ್ರಿಂದ ಇವೆಲ್ಲ ಬ್ರಹ್ಮಸೂತ್ರದಲ್ಲಿ ಬರೋ ಉತ್ತರಗಳೇನು ಅಂತ ಕೇಳಿದರೆ ಎಲ್ಲ ಪ್ರಶ್ನೆಗಳು ಎಂಥ ಒಬ್ಬಗಳು ಬೇಸ್ಲೆಸ್ ಕ್ವಶನ್ಸು. ಅದನ್ನು ಬೇಸ್ಲೆಸ್ ಅಂತ ತೋರಿಸ್ಬಿಟ್ಟು ನಮ್ಮದಕ್ಕೆ ಹಾಗೆ ಅಂತ ಹೇಳಬಾರ್ದು. ನೀನು ಕಾರಣ ಕೊಡದೆ ನಾವು ಕಾರಣ ಕೊಡೋದ್ವಿ ಅಂತ ಹೇಳಬಾರ್ದು. ನಾವು ಏನು ಹೇಳಬೇಕೀಗ? ಸರಿಯಾದ ರೀತಿಯಲ್ಲೇ ಹೇಳೋದು. ಅದು ನಮ್ಮ ಜವಾಬ್ದಾರಿ ಅಲ್ಲ. ಮೀನಿಂಗ್ಲೆಸ್ ಅದು ಕೊನೆಗೆ ಅದಕ್ಕೆ ಕುತರ್ಕ ಅಂತ ಕರೀತಾರೆ. ಸರಿಯಾದ ತರ್ಕ ಅಂದರೆ ಏನದು? ಪ್ರಾಪರ್ ಬೇಸಿಸ್ ಇದ್ದರೆ ಸರಿಯಾದ ತರ್ಕ. ನೋಡಿ ದೊಡ್ಡ ಹೊಗೆ ಬರ್ತಾ ಇದೆ, ಬೆಂಕಿ ಕರೆಕ್ಟ್, ಏನು ತಪ್ಪಲ್ಲ. ಅದು ಚಳಿಗಾಲ, ಮಂಜು ಬಿದ್ದಿದೆ, ಏನು ತಿಳ್ಕೊಂಡವನೀಗ ಹೊಡೆ ಅಂತ ತಿಳ್ಕೊಂಡು ಬೇಕಾದ್ರೆ ಹೊರಟೆ ಬಿಟ್ಟರೆ ಆರಿಸ್ಲಿಕ್ಕೋಸ್ಕರ ಇಲ್ಲ. ಅದು ಸಿಮಿಲಾರಿಟಿ ಇದೆ ಹೊರತು ಸೇಮ್ ಅಲ್ಲ. ಅದು ತರ್ಕ ಮೋಸ ಮಾಡಿಬಿಡುತ್ತೆ. ಸರಿಯಾದ ಧೂಮ ಇದ್ದರೆ ಬೆಂಕಿ ಇರಲೇಬೇಕು. ಅದು ಮಂಜು ಧೂಮದಂತೆ ಕಾಣುತ್ತೆ, ಧೂಮ ಅಲ್ಲ ಅದು. ಅವಾಗ ತರ್ಕ ಫೇಲ್ ಆಗಿಬಿಡುತ್ತೆ. ಗೊತ್ತಾಯ್ತಾ? ಯಾಕೆ ಏನು ದೋಷ ಹೇಳಬೇಕಲ್ಲಿ? ತರ್ಕ ಫೇಲ್ ಆಗಲಿಕ್ಕೆ ಎರಡು ಕಾರಣ, ಅನುಮಾನ ಫೇಲ್ ಆಗಲಿಕ್ಕೆ. ಏನು ಕಾರಣ? ಒಂದೇನೋ ಎರಡು ದೋಷ ಇದೆ ಅನುಮಾನಕ್ಕೆ ಮುಖ್ಯವಾಗಿ. ಅಸಿದ್ಧಿ, ಅವ್ಯಾಪ್ತಿ. ಅಸಿದ್ಧಿ ಅಂದರೆ ಹೇಳಿದ ಇಲ್ಲೇ ಇಲ್ಲ. ಫಸ್ಟು ಏನಿಲ್ಲ, ಬೆಂಕಿನೇ ಇಲ್ಲ. ಸೊ ಎಲ್ಲಿ ಹೇಗಿರುತ್ತೋ ಬೆಂಕಿ ಎಂಬ ವ್ಯಾಪ್ತಿ ತಪ್ಪಲ್ಲ, ಬಟ್ ಅಲ್ಲಿ ಬೆಂಕಿ ಹೊಗೆನೇ ಇಲ್ಲ ಫಸ್ಟ್. ಅದಕ್ಕೇನಾಯ್ತದೋ ಅಸಿದ್ಧಿ ಅಂತ ಕರಿಬೇಕು. ಅಸಿದ್ಧಿ ಅಂದ್ರೇನು? ಹೇತು ಸಮುಚಿತ ಸ್ಥಳದಲ್ಲಿ ಇಲ್ಲದಿರುವಿಕೆ. ಪರ್ವತೋ ಧೂಮವಾನ್ನಂದ, ಧೂಮನೇ ಇಲ್ಲ ಅಲ್ಲಿ, ಅಗ್ನಿ ಇರೋ ಚಾನ್ಸ್ ಇಲ್ಲ. ಧೂಮ ಇದ್ದರೆ ಏನಿರ್ಬೇಕಲ್ಲಿ? ಅಗ್ನಿ ಇರಲೇಬೇಕು. ಸೊ ಆ ಧೂಮ ಇದೆ ಇಲ್ಲ ಅಂತ ಗೊತ್ತಾಗಲಿಕ್ಕೆ ಒಂದು ಪ್ರಮಾಣ ಬೇಕೀಗ. ಕಣ್ಣು ಪ್ರತ್ಯಕ್ಷ ಕಾಣಿಸ್ತಾ ಇದೆ, ಸರಿಯಾಗಿದೆ, ಹತ್ರ ನೋಡ್ತಾನೆ, ಅದು ಕರೆಕ್ಟ್. ಇಲ್ಲಿ ಹೋದ ಆಗ್ತಿರ್ಲಿ. ಸೊ ಇಂಡಿಪೆಂಡೆಂಟ್ ಆಗಲಿಲ್ಲ. ಇಲ್ಲಿ ಧೂಮ ಇದ್ದಲ್ಲಿ ಬೆಂಕಿ ಇರುತ್ತೆ ಅಂತಷ್ಟ ಧೂಮ ಬೆಂಕಿ ಬರಲಿಲ್ಲ. ಧೂಮ ಇದ್ದರೆ ಮಾತ್ರ ಬೆಂಕಿ ಇರುತ್ತೆ ಹೇಳಬೇಕು. ಇವೆಲ್ಲ ವ್ಯಾಪ್ತಿ. ಅದು ಕೆಲವೆಲ್ಲ ಯಾವುದೋ ವಸ್ತು ಬ್ರಹ್ಮಹತ್ಯೆ ಮಾಡಿಕೊಡೋದು, ಇದಕ್ಕೇನು ಆಧಾರ ಅಂದರೆ ಶಾಸ್ತ್ರ ಆಧಾರ. ಅವನು ಯಾಕೆ ದೋಷ ಇದೆ ಈ ರೀತಿಯೆಲ್ಲ ಯೋಚನೆ ಮಾಡಿದರೆ, ಈ ಥರ ಪ್ರತ್ಯಕ್ಷ ಯೋಗ್ಯ ವಿಷಯವಾಗಿದ್ದರೆ, ಆಗಮ ಅತೀಂದ್ರಿಯ ವಿಷಯವಾಗಿದ್ದರೆ, ನಾವು ಯಾವುದೋ ಪ್ರಮಾಣ ಕೊಟ್ಟರೆ ಅದು ಪ್ರಮಾಣ ಆಗೋದಿಲ್ಲ. ಕನ್ಸರ್ನ್ಡ್ ಪ್ರಮಾಣನೇ ಕೊಡಬೇಕು ಅವಾಗ. ಅದಕ್ಕೆ ಅದನ್ನು ಇಂಡಿಪೆಂಡೆಂಟಾಗಿ ಉಪಯೋಗಿಸಬೇಡಿ ಅಂತ ಹೇಳ್ತಾರೆ. ಹೆಲ್ಪ್ ಯಾವುದಕ್ಕೆ ಇದಕ್ಕೆ ಹೆಲ್ಪ್ ತೊಗೋಬೇಕು. ಈ ಥರ ಹೆಲ್ಪ್ ತೊಗೋಬೇಕಾ ಹೊರತು ಯಾವ ಥರ ತೊಗೊಳ್ಬಾರ್ದು.
ಇದಲ್ಲ, ಧೂಮ ನೋಡಿದ ಬೆಂಕಿ, ಹತ್ರ ನೋಡಿದ ಬೆಂಕಿ ಇದೆ ಇಲ್ಲಿ, ಕರೆಕ್ಟ್ ಆಯ್ತು. ಆದರೆ ಹನುಮಾನ್ ಹಾಯೇ ತಿಳ್ಕೊಂಬಿಟ್ಟು ಅನೌನ್ಸ್ ಮಾಡಿ ಹಾಕಿದ ಇರಲೇ ಇಲ್ಲ, ಭಯಂಕರವಾದ ಬೆಂಕಿ. ಯಾಕೆ? ಒಬ್ಬರು ಏನೂ ಆಗಿಲ್ಲ, ಊರೇ ದಹನ ಅಂದ್ಬಿಟ್ಟ. ಯಾಕೆಂದರೆ ದೂರ ತಪ್ಪು ತಿಳ್ಕೊಂಡಿದ್ದ, ನೋಡಿ ದಹನವೇ ಆ ಥರದ್ದು ಆಗೇ ಇಲ್ಲ. ಯಾಕೆ? ತಪ್ಪು ಮಾಹಿತಿ ಕೊಟ್ಟಿದ್ದವು. ಅದು ಸರಿಯಾಗಿ ಬಂದಿದ್ರೆ ಆಗಬೇಕಾಗ್ತಿತ್ತು, ಹಾಗೆ ಆಗಲಿಲ್ಲ. ಯಾರ? ಅದಕ್ಕೆ ತರ್ಕದಲ್ಲಿ ಎರಡು, ಶುದ್ಧ ತರ್ಕ ಬೇರೆ, ಅಶುದ್ಧ ತರ್ಕ ಬೇರೆ. ಶುದ್ಧ ತರ್ಕ ಬ್ರಹ್ಮತರ್ಕ, ವೈದಿಕ ತರ್ಕ, ಗೊತ್ತಾಯ್ತಾ? ಇದು ಅಶುದ್ಧ ತರ್ಕ, ಅದನ್ನು ಮಾಡೋದೇ ಶುರು ಮಾಡಿರೋದು. ಹೀಗಾಗಿ ಅವ್ರಿಗೆ ಎಂಡಿಲ್ಲ, ಮಂಡ್ಯ ವಾಕ್ಯಾರ್ಥ ಮಾಡ್ತಾನೆ ಇರ್ತಾರೆ, ಇನ್ನೊಂದು ಹೆಜ್ಜೆ ಮುಂದೆ ಹೋಗ್ತಾರೆ, ಮತ್ತೆ ಬಿಡ್ತಾರೆ, ಅರ್ಥ ಇಲ್ಲ, ಮಂಡಿಲ್ಲ, ವೇಸ್ಟ್ ಆಫ್ ಟೈಮ್. ಸಾಧ್ಯನೇ ಇಲ್ಲ. ವಿಷಯ ಗೊತ್ತಾದರೆ ಆತ್ಮೋದ್ಧಾರ. ತರ್ಕದಿಂದ ಇದಾಗ್ಯಾ? ಎಲ್ಲಿದೆ? ತರ್ಕದಿಂದ ಮಾಡಕ್ಕೆ ಬರುತ್ತಾ? ಸಾಧ್ಯನೇ. ನಚ ಈಗ ಕರ್ಮ ಅನ್ವಯ ವ್ಯತಿರೇಕ. ಅನ್ವಯ ವ್ಯತಿರೇಕ ಅಂದ್ರೇನು? ಕರ್ತೃ ಇದ್ದರೆ ಕರ್ಮ ಇದೆ, ಕರ್ತೃ ಇದ್ದರೆ ಕರ್ಮ ಇಲ್ಲ. ದೇರ್ ಫೋರ್ ಕರ್ಮ ಕರ್ತೃ ಅಧೀನ ಆದಮೇಲೆ ಅದರ ಫಲನು ಕರ್ತೃ ಅಧೀನವಾಗಲಿ ಅಂತ ಅಭಿಪ್ರಾಯ ಮಾಡೋದು. ಅದು ಅಲ್ಲ. ಫಲದಾತೇತಿ ಲೋಭ ಮಾತ್ರ, ಪ್ರಲೋಭ ಮಾತ್ರ, ತಸ್ಯೈವ ಸ್ವಾತಂತ್ರ್ಯ. ಅದಕ್ಕೆ ಹೇಳ್ತಾರೆ. ಅದಕ್ಕೆ ಸ್ವತಂತ್ರ ಯಾಕೆ ಹೇಳಬಾರ್ದು ಅಂತ ಹೇಳಿಕೊಡುದು. ಸರ್ವಾಣ್ಯನಂತ ಕರ್ಮಾಣ್ಯನಂತಾನಿ ಯಥೇಷ್ಟಮೀಶಃ ಸಂಪಾದ್ಯ ತೇಷಾಂ ಫಲಮಿಚ್ಛಯೈವ. ಕ್ವಚಿತ್ ದದಾತಿ ಕ್ವಚನೋ ದದಾತಿ ನಹ್ಯಾನಂತ್ಯಾತ್ ಕರ್ಮಣಾಂ ಭೋಗನಾಶಃ. ಸ್ವಾತಂತ್ರ್ಯಂ ಚೇತ್ ಕರ್ಮಣಾಂ ಸರ್ವಭೋಗಸ್ಯಾನ್ ನಹ್ಯೇವಂ ಕ್ವಾಪಿ ತತ್ಕೇನಚಿತ್ ಸ್ಯಾತ್. ತತೋಪಿ ಸ ಸ್ವೇಚ್ಛಯ ಕಿಂಚಿದೇವ ಫಲಂ ಕುರ್ಯಾದ್ ವಿಫಲಂ ಪ್ರಾಯಶಶ್ಚ. ಕ್ವಚಿತ್ ಜ್ಞಾನಂ ಜನಯನ್ ಭಸ್ಮ ಕುರ್ಯಾತ್ ಸ್ವೇಚ್ಛಾವೃತ್ತಿಸ್ತಸ್ಯ ವಿಷ್ಣು ಸದೈವ ಇತಿ ಬ್ರಹ್ಮಾಂಡೇ. ಇಲ್ಲ, ಪರಮಾತ್ಮ ತಾನೇ ಫಲ ಕೊಡ್ತಾನೆ, ಇವತ್ತು ಏನು ಕೊಡೋದಿಲ್ಲ. ಇಲ್ಲಿ ಇನ್ನೊಂದು ಕಡೆ ಆಯಿತು, ಒಬ್ಬನು ನೋಡಯ್ಯ ಅದು ಏನೋ ಮಾಡು ಅಂತ ಹೇಳಿದ, ಮಾಡಿದ. ಇಷ್ಟು ದುಡ್ಡು ಕೊಡ್ತೀನಿ ಅಂತ ಕೊಟ್ಟ. ಇವನು ಹೇಳಿದ್ದಕ್ಕೆ ಕೊಟ್ಟ, ಅವನೇ ಮಾಡಿ ಕೊಡಬೇಕಾಗಿಲ್ಲ, ಕೆಲಸ ಮಾಡಿದವನು ಅವನೇ. ಆದರೆ ಒಂದು ಕೆಲಸಕ್ಕೆ ದುಡ್ಡು ಕೊಡಲಿಲ್ಲ, ಒಂದು ಕೊಟ್ಟರು, ಒಂದಕ್ಕೆ ಪನಿಷ್ ಮಾಡಿದ್ರಿ. ಮತ್ತೆ ಒಳ್ಳೆ ಮನೆ ಮುಂದೆ ಗುಡ್ಡ ಹಾಕಿದ್ದ ಬಂದೆ, ಅವನು ಒಳ್ಳೆ ನೀಟಾಗಿ ಟೇಬಲ್ ಮಾಡಿಬಿಟ್ಟ. ಬಾಯಿ ಬಂದ ಬೈದ ಅವನು, ಟೇಬಲ್ ಮಾಡಕ್ಕೆ ತಂದಿದ್ದಿಲ್ಲ, ಅದರ ಬೇರೆಯವ್ರು ತಂದಿದ್ದೆ ಅಂತ ಹೇಳಿದ. ಅಲ್ವಾರ ಮಾಡಬೇಕಾಗಿತ್ತು ಅಂದ. ಏನು ಮಾಡ್ತಿ ಈಗ? ಚೆನ್ನಾಗಿ ಮಾಡಿದ್ದಾನು ಅವನು, ಹೋಯ್ತಾರೆ. ಬಟ್ ಇವನೇ ಟೇಬಲ್ ಮಾಡು ಅಂತ ಹೇಳಿದ, ಅವಾಗ ಕೊಡ್ತಾನೆ. ಸೊ ಮಾಡಿದವನು ಮಾಡಿಸಿದವನು. ಸೊ ಫಲ ಯಾರು ಕೊಡ್ತಾನೆ? ಮಾಡಿಸಿದವನು ಫಲ ಕೊಡ್ತಾನೆ ಹೊರತು ಮಾಡಿದವನಿಗೆ ಫಲ ಇಲ್ಲ. ಎಲ್ಲ ಮಾಡೋಕ್ಕೆ ಹೇಳೋದು. ನೀನು ಯಾರು ಹೇಳಿದ್ರು ಅಂತ ಫಸ್ಟ್ ಕೇಳೋದು. ಯಾರು ಹೇಳಿದ್ರು ನಿನಗೆ ಮಾಡಲಿಕ್ಕೆ? ಎಷ್ಟು ಚೆನ್ನಾಗಿ ಮಾಡಿ, ಚೆನ್ನಾಗಿಲ್ಲ, ಮಾಡಿದ್ದೇ ತಪ್ಪು. ನೀನು ಫಸ್ಟ್ ಯಾಕೆ ಮಾಡಿದ್ದು? ಏನು ಮಾಡೋಂಗಿಲ್ಲ, ಅಫೆನ್ಸ್ ಅದು. ಶಿಕ್ಷಾ ಪನಿಷಬಲ್ ಅಫೆನ್ಸ್, ಬರೀ ಅಫೆನ್ಸ್ ಅಲ್ಲ, ಪನಿಷಬಲ್ ಅಫೆನ್ಸ್. ನಾವು ಹೇಳಿದಾಗ ಅವ್ನು ಮಾಡಿದ, ದುಡ್ಡು ಕೊಡಲಿಲ್ಲ, ಮತ್ತು ಇದು ಅಫೆನ್ಸ್ ಇದೆ. ಯಾಕೆ? ಹೇಳಿದ್ದೇ ಮಾಡಿದ್ದಾನೆ, ಯಾಕೆ ಕೊಡೋದಿಲ್ಲ? ಹೇಳ, ಕೊಡಬೇಕು. ಇದು ಸೂಕ್ಷ್ಮ ವಿಚಾರ. ನಮ್ಮ ಸ್ಕುತರ್ಕದಿಂದ ಏನಾಗುತ್ತೆ ಅಂದರೆ ನಾವು ಕರ್ಮ ಮಾಡ್ತೇವಪ್ಪ, ನನ್ನ ಇಷ್ಟ. ಇವನು ಹೆಂಡ ಕೊಡ್ದ, ಇವನು ಇಷ್ಟ ಆಗಿದ್ದರೆ ಫಲ ತಗೊಳ್ಳೋದು, ಕುಡ್ದಾಗ ಬಿದ್ದ ಹಾಗಿದ್ರೆ ಬರ್ದೆ. ಕುಡಿಯೋ ಸ್ವಾತಂತ್ರ್ಯ ಅವ್ರಿಗೆ ಇದ್ದಿದ್ರೆ ಇಫೆಕ್ಟ್ ಆಗಿ ನೋಡ್ಕೊಳ್ಳೋ ಸ್ವಾತಂತ್ರ್ಯ ಇಲ್ಲ ಅವನಿಗೆ. ಅದು ಒಳಗಾದ, ಅದರ ಕರ್ಮ ಬಂಧನ ಆಯ್ತು ಅವನಿಗೆ, ಬಂಧನ ಆಯ್ತು. ನೀರಲ್ಲಿ ಹರಿದ ಎದ್ದು ಬಂಧನ ಆಗಲಿಲ್ಲ. ಇನ್ನೊಬ್ರು ಬಂದ ಬಿದ್ದು ಹೋಗ್ಬಿಟ್ಟು, ಅವ್ನು ನೋಡ್ಬಿದ್ದ ಸತ್ತವನು. ಆದ್ದರಿಂದ ಅವನು ಏನಿತ್ತು, ಮುಳುಗದಂತೆ ಇರ್ಲಿಕ್ಕೆ ಸಾಧ್ಯತೆ ಇತ್ತು, ಈಜು ಬಂದಿದ್ದರೆ. ಇವನೇ ಅದಿಲ್ಲ. ಆದ್ದರಿಂದ ಅದು ಸರಿಯಲ್ಲ. ಅಂದರೆ ಒಂದೇ ಇದರಲ್ಲಿ ಎಷ್ಟು ತರ್ಕ ಫೇಲ್ ಆಗುತ್ತೆ ನೋಡ್ಬೇಕು. ಹೆಜ್ಜೆ ಹೆಜ್ಜೆಗೂ ಫೇಲ್ ಆಗ್ತಾ ಹೋಗೋದು. ಅದರ ಅಲ್ಟಿಮೇಟ್ ಉಪಯೋಗಿಸಬಾರ್ದು. ಸಬಾರ್ಡಿನೇಟ್ ಪ್ರೂಫ್ ಅದು ಅಲ್ಲ. ಜಿರಾಕ್ಸಿ ಬೆಲೆ ಯಾವಾಗ? ಬರೀ ಜಿರಾಕ್ಸಿಂದ ಕ್ಲೈಮ್ ಮಾಡಕ್ಕೆ ಬರಲ್ಲ, ಅರ್ಥ ಆಯ್ತಾ? ಬಟ್ ಜಿರಾಕ್ಸಿ ವ್ಯಾಲ್ಯೂ ಇಲ್ವಾ? ಇದೆ. ಎಲ್ಲ ಕಡೆ ಎಲ್ಲರಿಗೂ ಒರಿಜಿನಲ್ ಕೊಟ್ಟರೆ ಗತಿಯಾರಾಗಬೇಕು ಅವನಿಗೆ. ಪಾಪ 20 ಕಲ್ಲ ಅಪ್ಲೈ ಮಾಡ್ತಾರೆ, ಒರಿಜಿನಲ್ ಕೊಡ್ತಾ 20 ಎಲ್ಲಿಂದ ತರ್ತಾನೆ ಅವನು? ಡೂಪ್ಲಿಕೇಟ್ 1000 ಎಷ್ಟು ಬೇಕಾದ್ರೆ ತರ್ಬೋದು. ಆಮೇಲೆ ತೋರಿಸ್ಬೇಕು ಅವನು, ಯಾವ ಪ್ರಸಂಗದಲ್ಲಿ ತೋರಿಸ್ಬೇಕು ಅವನೀಗ? ಒಂದು ಕೇಳ್ಬೇಕು, ಅದು ತೋರಿಸ್ಲೇಬೇಕು. ಯಾಕಂದರೆ ಒಂದು ಕೊಡ್ತಾ ಇದೆಲ್ಲ ಕೊಟ್ಟು ಸಬ್ಮಿಟ್ ಮಾಡಿ ಅಂತ ಹೇಳ್ತಾರೆ. ಎಲ್ಲ ಕಾನ್ವೆಂಟ್ ಮುಗಿದೋಗ್ಬಿಟ್ಟಿದೆ, ತರ್ತಾರೆ, ಮತ್ತು ಒಂದು ವೆರಿಫೈ ಮಾಡಿ ವಾಪಸ್ ಕೊಟ್ಬಿಡ್ತಾರೆ ಅಷ್ಟು. ಅರ್ಥ ಆಯ್ತಾ? ಸೊ ತರ್ಕ ಯಾವಾಗಲೂ ಕೂಡ ಒರಿಜಿನಲ್ ಆಗಿ ಸಾಧ್ಯ ಇಲ್ಲ. ಒರಿಜಿನಲ್ ಇದೆ, ಸಿಕ್ಕಾಪಟ್ಟೆ ಬೆಲೆ ಇದೆ ಅದಕ್ಕೆ. ಜಿರಾಕ್ಸ್ಗೆ ಭಾರಿ ಬೆಲೆ ಇದೆ, ಒರಿಜಿನಲ್ ಇದೆ. ಇಲ್ಲಿ ಹೋದ್ರೆ ಅದಕ್ಕೆ ಪ್ರೆಸೆಂಟ್ ಮಾಡಿದವರು ಎಂದೊಂದು ವ್ಯಾಲ್ಯೂ, ಅದು ರೆಕಾರ್ಡ್ ಎಲ್ಲವೂ ಅಷ್ಟೇ. ಯಾವುದು ಇನ್ನೊಂದು ಬೇಸಿಸ್ ಇಲ್ಲದೆ ಹೋಗಿಬಿಟ್ರೆ ಅದಕ್ಕೆ ಒಪ್ಪೋದೇ ಸಾಧ್ಯತೆ ಇದೆ. ಇದರ ಡೀಟೇಲ್ಸ್ ನಾಳೆ ಇನ್ನು ತುಂಬ ಇದೆ ಹೇಳೋದು. ಅದ್ರ ಬಗ್ಗೆ ಇದು ತುಂಬ ಹೇಳ್ತಾರೆ. ನಾಳೆ ಇರೋದೆ, ನಾಳೆ ಪಾಠ ಇಲ್ಲ, 3 ದಿವಸ ರಜೆ. ಶುಕ್ರವಾರ, ಶನಿವಾರ, ಭಾನುವಾರ, ಸೋಮವಾರ ಪಾಠ ಇದೆ. 14 ಅಲ್ಲ, 15 ಪಾಠ ಇದೆ.